ಎಸ್, ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರಾರ್ಥನೆ ಆಯಿತು, ಆರಾಧನೆ ಆಯಿತು, ನಾವು ವಾಕ್ಯಕ್ಕೆ ಹೊರಟು. ಥ್ಯಾಂಕ್ ಯು ಜೀಸಸ್. ಬನ್ನಿ, ಇವತ್ತು ನೂತನ ಭೂಮಿ, ನೂತನ ಆಕಾಶವನ್ನ, ಪರಲೋಕವನ್ನ ಎರೆಸಲಿ. 4 ಬೇರೆ ಬೇರೆ, 4 ಏನು ಬೇರೆ ಬೇರೆ. ನಾವಿದನ್ನ ಈ ವ್ಯತ್ಯಾಸನ ನಾವು ಇವತ್ತು ನೋಡೋಣ. ನೂತನ ಆಕಾಶ, ನೂತನ ಭೂಮಿ, ನೂತನ ಎರೆಸಲೇಮು, ಆಮೇಲೆ ಪರಲೋಕ. ಆಲ್ರೆಡಿ ಇರೋ ಪರಲೋಕ ಮೊದಲಿಂದ ಇದೆ. ಆಮೇಲೆ ಯೇಸು ಕ್ರಿಸ್ತನ ವಾಸಸ್ಥಾನ. ನಾವು ಅದಕ್ಕೆ ಸಂಬಂಧಪಟ್ಟಿರುವ ಒಂದು ವಾಕ್ಯವನ್ನು ನೋಡೋಣ. ಯೋಹಾನ ಗ್ರಂಥ 14ನೇ ಅಧ್ಯಾಯ 2ನೇ ವಚನ. ಜಾನ್ ಚಾಪ್ಟರ್ 42. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದೆ. ಒಂದಲ್ಲ, ಎರಡಲ್ಲ. ನಮ್ಮ ಅಪ್ಪ ತುಂಬಾ ಲ್ಯಾಂಡ್ ಇದೆ. ನಮ್ಮಪ್ಪ ತುಂಬಾ ಲ್ಯಾಂಡ್ ಮಾಡ್ತಾನೆ, ಸೈಟ್ಗಳು, ಜಮೀನು ತೆಗೆದು ಬಿಟ್ಟಿದ್ದಾನೆ. ಎಲ್ಲೆಲ್ಲಿದೆಯೋ ನನಗೆ ಗೊತ್ತಿಲ್ಲ, ಮಗ ಹೇಳ್ತಾನೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಗನಾಗಿರೋ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ನನ್ನ ತಂದೆ ಬಳಿಯಲ್ಲಿ ಬಹಳ ಬಿಡಾರಗಳೈತೆ. ಹಾಗಾದ್ರೆ ಏನರ್ಥ ಹೇಳಿ? ತುಂಬಾ ಜಾಗಗಳೈತೆ, ತುಂಬಾ ಸ್ಥಳಗಳು ಇದೆ. ಪರಲೋಕ ಮಾತ್ರ ಅಲ್ಲ, ನೂತನ ಯೆರೂಸಲೇಮ್ ಮಾತ್ರ ಅಲ್ಲ, ಅದು ಬಿಟ್ಟು ಇನ್ನೂ ಬಹಳ ಐತೆ. ಹಲ್ಲೆಲೂಯಾ. ಎಲ್ಲಿ ಬೇಕಾದ್ರೂ ನೀನು ಇಡ್ಬೋದು ದೇವರ ಅವತ್ತು. ಅಂತ್ಯ ದಿನದಲ್ಲಿ ನೀನು ಕರೆಕ್ಟ್ ಆಗಿ ದೇವರ ವಾಕ್ಯದಲ್ಲಿ ಹೀಗೆ ಹೋಗ್ತಾ ಪರಿಶುದ್ಧಲು ಆಗ್ತಾ ಹೋಗ್ತಾ ಇದ್ರೆ ನೀನು ದೇವರು ಎಲ್ಲಿ ಬೇಕಾದ್ರೂ ಸೆಟಲ್ ಮಾಡ್ಬೋದು. ನೀನು ಈ ಭೂಮಿಯಲ್ಲಿ ಹೆಂಗ್ ನಡ್ಕೊಂತೀಯೋ ಆ ರೀತಿಯಲ್ಲಿ, ಇಲ್ಲ ನೂತನ ಆಕಾಶದಲ್ಲಿ ನೀನು ಇಡ್ಬೋದು, ಇಲ್ಲ ನೂತನ ಭೂಮಿಯಲ್ಲಿ ನಿನ್ನನ್ನು ಇರಿಸಬಹುದು, ಇಲ್ಲ ನೂತನ ಯೆರೂಸಲೇಮಿನಲ್ಲಿ, ನೂತನ ಹಳೆ ಪರಲೋಕದಲ್ಲಿ ಕೂಡ ಇಡಬಹುದು. ಆಮೇನ್. ಒಂದು ವಾಕ್ಯದಲ್ಲಿದೆ, ತಂದೆಯ ರಾಜ್ಯ ದೇವರ ರಾಜ್ಯ. ಆಮೇನ್. ಮನುಷ್ಯ ಕುಮಾರನ ದೂತರಂತ ಸಪರೇಟ್ ಬೇರೆ ಇದೆ. ಮನುಷ್ಯ ಕುಮಾರನಿಗೆ ದೂತರು ಸಪರೇಟ್ ಇದೆ. ಆಮೇನ್. ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಅವರನ್ನು ಸೇರಿಸಿಕೊಂಡನು. ಆಮೇನ್. ದೇವರ ರಾಜ್ಯನೂ ಇದೆ, ಪ್ರಿಯ ಕುಮಾರನ ರಾಜ್ಯನೂ ಇದೆ. ಆಮೇನ್. ಯೇಸು ಕ್ರಿಸ್ತನ ದೂತರು ಬೇರೆ ಇದ್ದಾರೆ, ಸಪರೇಟ್ ಆಗಿ. ಆಮೇನ್. ಹಲ್ಲೆಲೂಯಾ. ದೇವರಿಗೂ ದೂತರಿದ್ದಾರೆ. ಕ್ರೈಸ್ತರೇ, ನೀವೇನು ಬೇರೆ ಬೇರೆ ಅಲ್ಲ, ನಿಮ್ಗೇನು ಕಿತ್ಲಾಟ ಆಗಿಲ್ಲ, ಒಂದೇ. ಹಲ್ಲೆಲೂಯಾ. ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ತಂದೆಯ ಮನೆಯಲ್ಲಿ, ತಂದೆಯ ಬಳಿಯಲ್ಲಿ ಬಹಳ ಬಿಡಾರಗಳು. ಆಮೇಲೆ ಈ ಭೂಮಿಯಲ್ಲಿ ಏನಂತಾನೆ ಗೊತ್ತಾ? ಒಂದು ಮನೆ ಅಂತಾನೆ. ಈ ಭೂಮಿನ ಏನಂತಾನೆ? ಹಂಗೆ ಬರ್ತಿರೋದು ವಾಕ್ಯ ಕೊರಿಯಂತ ಗ್ರಂಥದಲ್ಲಿ. ಒಂದು ಮನೆ ಅಂತ ಈ ಭೂಮಿ. ನಿನ್ ದೇಹ ಒಂದು ಮನೆ. ಅದೇ ರೀತಿ ಈ ಲೋಕ ಒಂದು ಮನೆ ಇದ್ದಂಗೆ ದೇವರಿಗೆ. ಒಂದು ಮನೆ ಅಷ್ಟೇ. ಈ ಭೂಮಿನ ಏನಂತಾನೆ? ದೇವ್ರ ಮನಸ್ಸು, ದೇವ್ರ ಥಿಂಕಿಂಗ್ ತುಂಬಾ ದೊಡ್ಡದು. ಯಹೂದ್ಯರಿಗೆ 1 ದಿನ 1 ವರ್ಷ. ಆಮೇನ್. ಆದ್ರೆ ದೇವರಿಗೆ 1000 ವರ್ಷ 1 ದಿನ. ಅದೇ ತರನೇ ನಿಜ. ಆತನ ಕ್ಯಾಲ್ಕುಲೇಷನ್, ಆತನ ಮೈಂಡ್, ಆತನ ಆಲೋಚನೆ ದೊಡ್ಡ ದೇವರು. ನಮ್ಮ ದೇವರು ಆಮೇನ್. ನಮ್ಮ ದೇವರು ದೊಡ್ಡ ದೇವರು. ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಪಾದಪೀಠ. ಅವಾಗ ಆತನ ಸೈಜ್ ನೋಡಿ. ಅಂತ ದೇವರು 4 kg 3 kg 4.5 kg 3.5 kg ಮಗುವಾಗಿ ಮರಿಯಲ ಗರ್ಭದಲ್ಲಿ ಬಂದ. ಹಲ್ಲೆಲೂಯಾ. ಅಷ್ಟು ದೊಡ್ಡ ದೇವರು. ಯಾಕೆ ಬರ್ಬೇಕಾಗಿತ್ತು ಗೊತ್ತಾ? 4000 ವರ್ಷಗಳಿಂದ ದೇವರು ನೋಡ್ದ, ಯಾರಾದ್ರೂ ಈ ಭೂಮಿಯನ್ನ ಜಯಿಸ್ತಾರ, ಶೈತಾನ್ನ ಜಯಿಸ್ತಾರ, ಪಾಪವನ್ನ ಜಯಿಸ್ತಾರ, ಮರಣವನ್ನ ಜಯಿಸ್ತಾರ, ಈ ಲೋಕವನ್ನ ಜಯಿಸ್ತಾರ, ಶರೀರ ಇಚ್ಛೆಗಳನ್ನ ಜಯಿಸ್ತಾರ ಅಂತ ನೋಡಿದ್ರೆ ಒಬ್ಬರೂ ಜಯಿಸ್ಲಿಲ್ಲ. ಯಾರನ್ನ ಏನನ್ನ ಒಂದು ಪಾಪದಲ್ಲಿ ತಪ್ಪಲ್ಲಿ ಇರ್ತಾ ಇದ್ರು. ಆಮೇನ್. ಆಗ ದೇವ್ರೇ, ನಾನು ಬಂದು ಮನುಷ್ಯನಾಗಿ ಜಯಿಸಿ ತೋರಿಸ್ತೀನಿ. ಯಾಕೆ ಮನುಷ್ಯನ ಕೈಯಲ್ಲಿ ಆಗಲ್ಲ ನೋಡೋಣ. ಆಮೇನ್ ಅಂತ ದೇವ್ರೇ ಈ ಭೂಮಿಗೆ ಮನುಷ್ಯನಾಗಿ ಬಂದ. ಮನುಷ್ಯನಾಗಿ ಬಂದಾಗ ದೇವರೇ ಈ ಲೋಕಕ್ಕೆ ಬಂದಾಗ ಪರಲೋಕ ಏನಾಗಿದೆ? ಏನಾಗಿರ್ಬೋದು?
ಖಾಲಿ, ಪರಲೋಕ ಖಾಲಿ. ಅದಕ್ಕೆ ಯೇಸು ಸ್ವಾಮಿ ಹುಟ್ಟಿದಾಗ ಒಂದು ದೇವದೂತರ ಕೂಟ ಅಲ್ಲಿ ಬಂದು ಆರಾಧಿಸ್ತಾ ಇತ್ತು. ದೊಡ್ಡ ಪ್ರಕಾಶ ಹೊಳೆಯಿತು. 2,000 ಜನ ಬಂದಿದ್ರಂತೆ. ಬಂಗಾರ, ರಕ್ತಬೋಳ, ಧೂಪನ ಎತ್ಕೊಂಡು. ಎಷ್ಟು ಸಾವಿರ ಜನ? 2,000 ಜನ ಬಂದಿದ್ದಂತೆ. 3 ಅಂತ ಪಿಕ್ಚರ್ ಅಲ್ಲಿ, 3 ಅಂತ ನಾಟಕದಲ್ಲಿ, ಕ್ರಿಸ್ಮಸ್ ಹಬ್ಬದಲ್ಲಿ ತೋರಿಸಿದ್ರೆ 3 ಅಲ್ಲ, 2,000 ಜನ ಬಂದಿದ್ರಂತೆ. ಅದನ್ನ ಒಂದು ಬುಕ್ಕಲ್ಲಿ ಬರ್ದಿಕ್ಕಿದಾರಂತೆ. 2,500 ವರ್ಷಗಳಿಂದ ಚೀನಾ ಡೈನಾಸಿಟಿ ಅನ್ನೋ ಒಂದು ಪ್ಲಾನಿಟೋರಿಯಂ ಇದಂತೆ. ಅಲ್ಲಿ 2,500 ವರ್ಷಗಳಿಂದ ಭೂಮಿಯಲ್ಲಿ ಏನೇನು ನಡೆದಿದೆಯೋ ಅದೆಲ್ಲ ಅಲ್ಲಿ ನಡೆದಿದೆ. ಯೇಸು ಕ್ರಿಸ್ತು ಹುಟ್ಟಿದ ಯಾವಾಗ? 2,000 ವರ್ಷಗಳಿಂದ. ಅಲ್ಲಿರೋದು ಹಿಸ್ಟ್ರಿ ಎಷ್ಟು? 2,500 ಚೀನಾ ದೇಶದಲ್ಲಿ. ಅಲ್ಲಿ ಹೋಗಿ ನೋಡಿದ್ರೆ ಆ ಚಿನ್ನ, ಧೂಪ, ರಕ್ತಬೋಳ ಎತ್ಕೊಂಡ್ ಬಂದಿದ್ದವರು 2,000 ಜನ ಬಂದಿದ್ದಾರೆ. ಅಪ್ಪ, ಒಂದು ಚಿಕ್ಕ ಮಗು ನೋಡಕ 2,000 ಜನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಭೂಲೋಕಕ್ಕೆ ಬಂದ್ಮೇಲೆ ದೇವರು ಸೈನ್ಯನೇ ಇಲ್ಲಿ ಬಂದ್ಬಿಟ್ಟಿದೆ. ಹಲ್ಲೆಲೂಯಾ. ಫುಲ್ ಸಟ್ಟೆ ಕೆಳಗಡೆ ಇಲ್ಲಿ ಬಿಟ್ಟಿದೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಏನ್ ಹೇಳ್ತದೆ? ಬಹಳ ಬಿಡಾರಗಳಿದೆ. ಜುಪಿಟರ್ಸ್ ಗ್ರಹ ಇದೆ, ಸೂರ್ಯ ಗ್ರಹ ಇದೆ, ಚಂದ್ರ ಗ್ರಹ ಇದೆ, ಮಂಗಳ ಗ್ರಹ ಇದೆ, ಶನಿ ಗ್ರಹ ಇದೆ, ಗುರು ಗ್ರಹ ಇದೆ, ಭೂಮಿ ಕೂಡ ಒಂದು ಗ್ರಹನೇ ತಾನೆ. ಇಷ್ಟು ಗ್ರಹಗಳಿದೆ. ಎಲ್ಲ ಹೆಂಗಿದೆ? ರೌಂಡ್ ಆಗಿದೆ. ಎಲ್ಲ ಏನಾಗ್ತದೆ? ತಿರುಗ್ತಾ ಇದೆ. ಎಲ್ಲ ಏನಾಗ್ತಾ ಇದೆ? ತಿರುಗ್ತಾ ಇದೆ. ಅವುಗಳಿಗೆ ಗ್ರಾಟಿವಿಟಿ ಅಂದ್ರೆ ಗುರುತ್ವಾಕರ್ಷಣ ಬಲ ಇದೆ. ಆಮೇಲೆ ಗುರುತ್ವಾಕರ್ಷಣದಲ್ಲಿ ಅದು ನಿಂತಿದೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ನ್ಯೂಟನ್ನ ಎರಸಲೇಮ್ ಹೆಂಗಿರ್ತದೆ ಅಂದ್ರೆ ಸ್ಕ್ವಯರ್ ಆಗಿರ್ತದೆ. ಹೆಂಗಿರ್ತದೆ? ಚೌಕವಾಗಿರ್ತದೆ. ಆಮೇಲೆ ಈಗಿರೋ ಭೂಮಿಗೆ ಆಸ್ತಿವಾರ ಇಲ್ಲ. ಹಿಂಗಾಕಿ ತೂಗಾಕಿರೋದು. ಒಂದು ದಾರನ ಕಟ್ಟಿ ಹೆಂಗೆ ತೂಗ್ ಬಿಡ್ತಾರೋ ಒಂದೊಂದನ್ನ, ಹಂಗೆ ಈ ಭೂಮಿನ ಹಿಂಗೆ ಹಿಡ್ದಿರೋದು. ಮೇಲೆ ಹೋಗ್ಬಿಟ್ಟು ನೋಡಿದ್ರೆ ತೂಗಾಕಿರೋ ತರ ಇರುತ್ತೆ ಭೂಮಿ. ಹಿಂಗೆ ಆಡ್ತಾ ಇದೆ. ನಾವು ಕೂಡ ಆಡಾಡ್ತಿರಲ್ಲ. ವಾಕ್ಯ ಕೂಡ ಇದೆ ಕೀರ್ತನೆಗಳ ಗ್ರಂಥದಲ್ಲಿ ಸುಮಾರು ಕಡೆಯಲ್ಲಿ ದೇವರು ಈ ಭೂಮಿಯನ್ನ ತೂಗಾಕಿ ಬಿಟ್ಟಿದ್ದನು. ಅಲ್ಲೆಲ್ಲೂಯಾ. ಆ ಗುರುತ್ವಾಕರ್ಷಣ ಬಲ ಹಿಡ್ಕೊಂಡಿದೆ ಭೂಮಿಯನ್ನು. ಇಲ್ಲಾಂದ್ರೆ ಬಿದೋಗುತ್ತೆ. ಏನ್ ಬೇಕಾದ್ರೂ ಬೇರೆ ಜಾಗದಲ್ಲಿ ಚೇಂಜ್ ಮಾಡ್ಬೋದು ದೇವರು. ನಾವು ಗ್ಯಾಲಕ್ಸಿಯನ್ನು ನೋಡಿದ್ರೆ, ಆಕಾಶ ಮಂಡಲವನ್ನ ನೋಡಿದ್ರೆ, ಆಮೇಲೆ ಸುಮಾರು ಗ್ರಹಗಳು, ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು, ಕೋಟ್ಯಾನುಕೋಟಿ ಬಹಳ ಆಕಾಶಗಳು, ಆಮೇಲೆ ತುಂಬಾ ಆಕಾಶಗಳಿದೆ ಅಂತ ಈಗ ತಾನೇ ಹೇಳ್ತಾ ಇದ್ದಾರೆ. 3ನೇ ಆಕಾಶ ಇದೆ, ಇಷ್ಟು 3ನೇ ಆಕಾಶ ಅಂತ ಇದ್ರು. ಈಗ 3 ಆಕಾಶಗಳಿದೆ, ಅದಕ್ಕಿಂತ ಹೆಚ್ಚಾಗಿದೆ. ಅದು ಯೋಗ ಗ್ರಂಥದಲ್ಲಿ ಯಾವಾಗ್ಲೂ ಹೇಳ್ಬಿಟ್ರು ದೇವರು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ನೋಡೋದು ನೂತನ ಭೂಮಿ, ನೂತನ ಆಕಾಶ ಹೇಗಿರ್ತದೆ ನೋಡಿ. ಈಗಿರೋ ಭೂಮಿಗೆ ಆಕಾಶಕ್ಕೆ ಎಕ್ಸ್ಪೈರಿ ಇದೆ. ಏನಿದೆ? ಎಕ್ಸ್ಪೈರಿ ಇದೆ. ನೆಕ್ಸ್ಟ್ ಬರೋ ಭೂಮಿ ಆಕಾಶಕ್ಕೆ ಎಕ್ಸ್ಪೈರಿ ಇಲ್ಲ. ಆಮೇಲೆ ಡೇಟು ಎಕ್ಸ್ಪೈರಿನೇ ಇಲ್ಲ. ಆಮೇಲೆ ನೂತನ ಎರಸಲೇಮ್ ಹೆಂಗಿರ್ತದೆ ಅಂದ್ರೆ, ಈಗಿರೋ ಭೂಮಿ ಶೇಪೇ ಇಲ್ಲ. ಈಗಿರೋ ಭೂಮಿ ಏನಿಲ್ಲ? ಸಮುದ್ರ ಶೇಪ್ ಇಲ್ಲ. ಈಗಿರೋ ಆಕಾಶ ಒಂದೇ ಕಲರ್ ಇರಲ್ಲ. ಒಂದ್ಸಾರಿ ನೀಲಿ ಕಲರ್, ಒಂದ್ಸಾರಿ ವೈಟ್ ಕಲರ್, ಒಂದ್ಸಾರಿ ಬ್ರೌನ್ ಕಲರ್, ಒಂದ್ಸಾರಿ ಆರೆಂಜ್. ಒಂದು ಮಿನಿಮಮ್ ಒಂದು ಫಿಕ್ಸ್ ಕಲರ್ ಇರಲ್ಲ. ಬಟ್ ನೂತನ ಎರಸಲೇಮು ಒಂದು ಫಿಕ್ಸ್ಡ್ ಜಾಗದಲ್ಲಿ ನಿಂತಿರ್ತದೆ. ಒಂದೇ ಜಾಗದಲ್ಲಿ ಇರ್ತದೆ. ಆಮೇಲೆ ತಿರುಗಲ್ಲ. ಅದಕ್ಕೆ ಪಾಯ ಇದೆ, ಫೌಂಡೇಶನ್ ಇದೆ, ಆಸ್ತಿವಾರ ಇದೆ. ಹಲ್ಲೆಲೂಯಾ. ಆಮೇಲೆ ಕೆಲವರು ಹೇಳ್ತಾರೆ ಒಂದೇ ರಾಜ್ಯ ಇದೆ, ಪರಲೋಕ, ಅಲ್ಲಿ ಬಂಗಾರದ ಮನೆ ಇದೆ. ನೂತನ ಯೆರೂಸಲೇಮಲ್ಲಿ ಬಂಗಾರದ ಮನೆ ಇದೆ. ಅದು ಎಲ್ಲಿಂದ ಬರ್ತದೆ? ಈ ಭೂಮಿಗೂ ಆಕಾಶಕ್ಕೂ. ಈಗಲೇ ನೋಡಿ, ನಾವೆಲ್ಲಿದ್ದೀರಿ? ಭೂಮಿಯಲ್ಲಿ. ಆಕಾಶ ಎಲ್ಲಿದೆ? ಎಷ್ಟು ದೂರದಲ್ಲಿದೆ ನೋಡಿ, ಎಷ್ಟು ಕಿಲೋಮೀಟರ್ ಇದೆ. ಅದೇ ತರನೇ ನೆಕ್ಸ್ಟ್ ನೂತನ ಭೂಮಿ ಆಕಾಶವನ್ನು ಸೇಮ್ ಅಂತರದಲ್ಲಿದೆ. ಆಮೇಲೆ ಈಗ ನಾವೀಗ ನಿಮ್ಮನ್ನೇ ಕೇಳ್ತೀವಿ. ಈಗಿರೋ ಬೈಬಲ್ ನಾವು ಓದಿದ್ರೆ ಆಕಾಶ ಮಂಡಲದಲ್ಲಿ ದುರಾತ್ಮ ಸೇನೆಗಳಿದೆ ಅಂತ ಹೇಳ್ತಾರೆ. ಇನ್ನೊಂದು ಆಕಾಶದಲ್ಲಿ ಸೂರ್ಯ ಇದ್ದಾನೆ, ಇನ್ನೊಂದು ಆಕಾಶದಲ್ಲಿ ಚಂದ್ರ, ಸೂರ್ಯ, ನಕ್ಷತ್ರಗಳಿದ್ದಾರೆ, ಇನ್ನೊಂದು ಆಕಾಶದಲ್ಲಿ
ಹಂಗೆ ಲಾಸ್ಟ್ ಆಕಾಶದಲ್ಲಿ ದುರಾತ್ಮ ಸೈನ್ಯಗಳು ಆಕಾಶದಲ್ಲಿವೆ. ಹಂಗೆ ಒಂದು ಆಕಾಶದಲ್ಲಿ ಫ್ಲೈಟ್ಗಳೆಲ್ಲ ಓಡಾಡ್ತಾ ಇತ್ತು. ನಮ್ಗೆ ಒಂದು ಕಾಣಿಸ್ತದೆ, ಹಿಂಗೆ ಓದ್ತಾ ಇದ್ರೆ 1, 2, 3 ಆಕಾಶ, 2ನೇ ಆಕಾಶದಲ್ಲಿ ಫ್ಲೈಟ್ ಓಡಾಡ್ತಾ ಇತ್ತು. ಅರ್ಥ ಆಯ್ತು ಇವಾಗ ನಿಮ್ಗೆ ಸ್ವಲ್ಪ? ಎಷ್ಟನೇ ಆಕಾಶದಲ್ಲಿ ಫ್ಲೈಟ್ ಓಡಾಡೋದು? 2ನೇ ಆಕಾಶ. ಆಮೇನ್, ಹಲ್ಲೆಲೂಯಾ, ಆಮೇನ್. ಈ ಸೃಷ್ಟಿ ಬಗ್ಗೆ ಮಾತ್ರ ಇದುವರೆಗೂ ಯಾರು ತಿಳ್ಕೊಳ್ಳೋಕ್ಕಾಗಿಲ್ಲ. ಪೂರ್ತಿಯಾಗಿ ವಿಮರ್ಶಿಸ್ತಾನೆ ಇದ್ದಾನೆ, ನೋಡ್ತಾ ಇದ್ದಾನೆ, ಕಂಡುಹಿಡಿತಾನೆ ಇದ್ದಾನೆ. ಹಿಂಗೆ ಅವ್ರಿಗೆ ಕಂಡುಹಿಡಿತಾನೆ ಇದ್ದಾರೆ, ಪೂರ್ತಿ ತಿಳ್ಕೊಳ್ಳೋಕ್ ಆಗಲಿಲ್ಲ. ಆಮೇನ್, ಹಲ್ಲೆಲೂಯಾ. ನಾವು ಇವಾಗ ಒಂದು ವಾಕ್ಯನ ಓದೋಣ. ಅದಕ್ಕಿಂತ ಮುಂಚೆ ದೇವರು ಯಾಕೆ ಭೂಮಿಯನ್ನ ಸೃಷ್ಟಿಸ್ತಾ, ಮನುಷ್ಯನನ್ನ ಸೃಷ್ಟಿಯನ್ನ ಸೃಷ್ಟಿಸ್ತಾ ಅದನ್ನ ನಾವು ನೋಡೋಣ. ಪರಲೋಕ ಇತ್ತು, ಪರಲೋಕದಲ್ಲಿ ಒಂದು ಸೆಟಪ್ ಇತ್ತು. ಪರಲೋಕದಲ್ಲಿ ಒಂದು ದೇವದೂತರು, ಸೈತಾನ ಲೂಸಿಫರು ದೇವರಿಗೆ ವಿರೋಧವಾಗಿ ತಿರುಗಿ ಬಿದ್ರು. ಅಲ್ಲಿ ಯುದ್ಧ ನಡೀತು. ಯುದ್ಧದಲ್ಲಿ ಸೈತಾನ, ಲೂಸಿಫರು, ಲೂಸಿಯೇಲ್ಗಳು, ಹಿಂದೆ ಇದ್ದಂತ ಒಂದು ಕೂಟ. ಈಗ ಒಂದೇ ಹಿಂಗಿದ್ದೀರ ಅನ್ಕೊಳ್ಳಿ. ಈ ಕಡೆ ಇರೋರು ತಪ್ಪು ಮಾಡಿ ಸೋತೋದು, ಪರಲೋಕದಲ್ಲಿ ಸ್ಥಾನನ ಕಳ್ಕೊಂಡ್ರು. ಆ ಜಾಗ ಹೆಂಗಿರ್ತೈತೆ? ಅದನ್ನು ತುಂಬಿಸ್ಕೊಳ್ಳೋದಕ್ಕೆ ಮನುಷ್ಯನನ್ನು ಆ ಜಾಗ ಖಾಲಿ ಇರಬಾರದು. ದೇವರು ಒಂದು ಸೆಟಪ್, ಒಂದು ಗೌರ್ಮೆಂಟ್, ಅದು ಏನದೊಂದು ಗೌರ್ಮೆಂಟ್ ಅಲ್ಲಿ ಇಷ್ಟು ಜನ, ಇಷ್ಟು ಮೆಂಬರ್, ಇಷ್ಟು ಜನ, ಇಷ್ಟು ಒಂದು ಮೆಂಬರ್ಸ್ ಇರಬೇಕು ಅಂತ ಒಂದು ನಂಬರ್ಸ್ ಇದೆ ಎಲ್ಲ. ಈಗ ನಾವೇ ಕೇಳ್ತೀವಿ, ಪರಲೋಕದಲ್ಲಿ 24 ಮಂದಿ ಹಿರಿಯರು, 4 ಜೀವಿಗಳು, ದೇವದೂತರು, ಕೆರೂಬಿಗಳು, ಹೊಸ ಒಡಂಬಡಿಕೆಯವರು, ಹಳೆ ಒಡಂಬಡಿಕೆ, ಇದೊಂದು ಸೆಟಪ್. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ಮನುಷ್ಯನನ್ನು ಉಂಟು ಮಾಡಿದ, ಆಸೆಯನ್ನು ಉಂಟು ಮಾಡಿ ಮನುಷ್ಯನಿಗೆ ಭೂಮಿ ಮೇಲೆ ಅಧಿಕಾರವನ್ನು ಕೊಟ್ಟು, ಎದ್ರ ಮೇಲೆ? ಭೂಮಿ ಮೇಲೆ ಅಧಿಕಾರವನ್ನು ಕೊಟ್ಟು ಸಕಲ ಸೃಷ್ಟಿಯನ್ನ ಆಳೋ ಅಧಿಕಾರವನ್ನು ಕೂಡ ಕೊಟ್ಟ. ಈ ಭೂಮಿಯನ್ನ ಕಾಯಿಯಂತ ಸೆಕ್ಯೂರಿಟಿ ಕೆಲಸ ಕೊಟ್ಟ. ಇವೆರಡರಲ್ಲಿ ಮನುಷ್ಯ ಬಿದ್ದೋದ, ಸೋತೋಗಿ ಪಾಪ ಮಾಡಿ ಆದಾಮನು, ಆಮೇಲೆ ಸೈತಾನ ಕೈ ಕೊಟ್ಬಿಟ್ಟ. ಅವನು ಬಂದು ಕಿತ್ಕೊಂಡ್ಬಿಟ್ಟ. ಸುಳ್ಳು ಹೇಳ್ದ, ನೀವು ಹೇಗೋ ತಿಂದ್ರೆ ದೇವ್ರ ತರ ಆಗ್ಬಿಡ್ತೀರಿ, ಆಮೇಲೆ ನಿಮ್ ಕಣ್ಣು ಕಾಣಿಸ್ತೈತೆ, ಆಮೇಲೆ. ಆದ್ರೆ ಅವ್ನು ಹೇಳಿದ ಮಾತಂಗೆ ಸತ್ತೋಗಿಲ್ಲ. ಸತ್ತೋಗಿದ್ಯ ಯಾವಾಗಂದ್ರೆ ಅವರು ಆಮೇಲೆ ಆತ್ಮದಲ್ಲಿ ಸತ್ತೋದು. ಆತ್ಮದಲ್ಲಿ, ಶರೀರದಲ್ಲಿ ಇದ್ದು ದೇವರು ಮಾತಾಡೋದು ಯಾವಾಗ್ಲೂ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ, ಹಲ್ಲೆಲೂಯಾ. ಕರೆಕ್ಟ್ ಅಲ್ವಾ? ನಾವು ಬದುಕಿದ್ದೀರಿ, ಸತ್ತೋಗಿಲ್ಲ. ದೇವ್ರು ಹೇಳಿದ್ರೆ ತಿಂದಿದ್ದಿನ ನೀವು ಸತ್ತೋಗ್ತೀರಿ ಅಂತ, ಚೆನ್ನಾಗೇ ಇದ್ದೀರಿ. ಇಲ್ಲಿ ಅವರು ತಿರ್ಗಾ ಹೇಳುದು, ತಿರ್ಗಾ ಯಾಮಾರಿಸ್ತಾವನ್ನ, ಮತ್ತೆ 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 ಯಾಮಾರಿಸ್ತ. ಹೀಗೆ ನೋಡ್ದ, ಆಗ್ತಾನೆ ಇಲ್ಲ. ಕಡೆಗೆ ದೇವರೇ ಬಂದ ಈ ಭೂಮಿಯನ್ನ ಜಯಿಸೋದಿಗೆ. ಬಂದು ಏನನ್ನ ಜಯಿಸ್ತ? ಸಮುದ್ರನ ಜಯಿಸ್ತಾ ಇಲ್ಲ ಸಮುದ್ರನ. ಹೇಳಿದ ತಕ್ಷಣ ಸಮುದ್ರ ಏನಾಯ್ತು? ಭೂಮಿ ಏನಾಯ್ತು? ಭೂಮಿಯನ್ನ ಜಯಿಸ್ತ, ಸಮುದ್ರನ ಜಯಿಸ್ತ, ಯೇಸು ಕ್ರಿಸ್ತನ ಪಾಪನ ಜಯಿಸ್ತ, ಪಾಪಿಗಳಿಗೋಸ್ಕರ ಪಾಪವನ್ನ ಜಯಿಸ್ತ, ಮರಣನ ಜಯಿಸ್ತ. ಏನನ್ನ ಜಯಿಸ್ತ? ಗಾಳಿಯನ್ನ ಜಯಿಸ್ತ. ಗಾಳಿಯನ್ನ ಗದರಿಸ್ತಾ ಇಲ್ವಾ? ಗಾಳಿಯನ್ನ ಜಯಿಸ್ತಾ, ಸಮುದ್ರನ ಜಯಿಸ್ತಾ, ಭೂಮಿಯನ್ನ ಜಯಿಸ್ತಾ, ಪಾಪವನ್ನ ಜಯಿಸ್ತಾ, ಮರಣವನ್ನ ಜಯಿಸ್ತಾ, ಸೈತಾನನನ್ನ ಜಯಿಸ್ತಾ. ಏನನ್ನ ಜಯಿಸ್ತಾ? ಆಮೇನ್, ಆಮೇನ್. ವಾಕ್ಯ ಕೇಳ್ತಾ ದೇವರನ್ನ ಸ್ತುತಿಸ್ತಾ ಇರಿ. ನಮ್ಮ ಮನೇನೆ ಹೇಳ್ಕೊಟ್ಟೆ, ಲಾಸ್ಟ್ ವೀಕ್ ಹೇಳ್ಕೊಟ್ಟೆ. ವಾಕ್ಯ ಕೇಳ್ತಪ್ಪ, ನೀನು ಇವತ್ತಿದ್ದು ನನಗೆ ತಿಳಿಸ್ತಾ ಇದೆ. ಸ್ತೋತ್ರದ ಸಂಗತಿ ನನ್ನ ಹತ್ರ ಮಾತಾಡ್ತಾ ಇದೆಯಾ? ದೇವರನ್ನ ಸ್ತುತಿಸ್ತಾ ಇರ್ಬೇಕು ಒಂದೊಂದಕ್ಕೂ ಒಳಗಡೆ. ಇಲ್ಲಂದ್ರೆ ಡ್ರೈ ವಿಶ್ವಾಸಿ ತರ ಇರ್ತೀಯ ನೀನು. ಸ್ತುತಿಸ್ತಾ ಇರ್ಬೇಕು. ಸ್ತೋತ್ರಪ್ಪ, ಇಷ್ಟೆಲ್ಲ ತಿಳಿಸ್ಕೊಡ್ತಾ ಇದೆಯಾ, ಇಷ್ಟೆಲ್ಲ ಕಲಿಸ್ತಾ ಇದೆಯಾ ದೇವರೇ. ನಾನು ಎಂಥವಳಾಗಿದೆ. ಒಂದು ಕಾಲದಲ್ಲಿ ಯಾವುದೋ ಫಿಲಿಮು, ಹೀರೋಯಿನ್ನು, ಮನುಷ್ಯರ ಬಗ್ಗೆ, ನನ್ನ ಬಗ್ಗೆ, ನನ್ನ ಮನೆಯವ್ರ ಬಗ್ಗೆ, ನನ್ನ ಎಜುಕೇಶನ್ ಬಗ್ಗೆ, ನನ್ನ ಕೆಲಸದ ಬಗ್ಗೆ ಮಾತಾಡ್ತಾ ಅದರಲ್ಲೇ ಸಂತೋಷ ಪಡ್ತಾ ಇದ್ದ. ಅದ್ಯಾವುದು ನೀನು ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. ಅದ್ಯಾವುದು ನಿನ್ನ ಎಜುಕೇಶನ್, ನಿನ್ನ ಸರ್ಟಿಫಿಕೇಟು, ನೀನೇನು ಬ್ಯಾಪ್ಟಿಸಮ್ ಸರ್ಟಿಫಿಕೇಟು, ಮ್ಯಾರೇಜ್ ಸರ್ಟಿಫಿಕೇಟು, ಯಾವುದು ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. ಅಲ್ಲಿ ಪರಲೋಕಕ್ಕೆ ಹೋದ್ರೆ ಹೆಂಗ್ ನಡೆದಿದೀಯ ಅಂತ ನೋಡ್ತಾನೆ. ವಿಶ್ವಾಸಿನೂ ಒಂದೇ, ಬೋಧಕನು ಒಂದೇ. ವಿಶ್ವಾಸಿನೂ ಒಂದೇ, ನಡ್ಕೊಂಡಿರೋದೇ ಬೇಕಾಗಿರೋದು. ಏನ್ ಬೇಕಾಗಿದೆ ಪರಲೋಕದಲ್ಲಿ? ಯಾವ ಸರ್ಟಿಫಿಕೇಟ್ ಅಲ್ಲಿ ನಡೆಯಲ್ಲ. ಮೇನ್ ಪಾಸ್ಟರ್ ಆರ್ಡಿನೇಷನ್ ಸರ್ಟಿಫಿಕೇಟ್, ನೋ ನಥಿಂಗ್, ಅದೆಲ್ಲ ಇಲ್ಲಿ ನಡೆಯಲ್ಲ ಅಂತ ಹೇಳ್ಬಿಡ್ತಾರೆ. ಹೆಂಗೆ ನಡ್ಕೊಂಡೆ ಭೂಮಿಯಲ್ಲಿ ಅನ್ನೋದು ಮುಖ್ಯ. ಆಮೇನ್, ಹಲ್ಲೆಲೂಯಾ. ಸೊ ಭೂಮಿ ಅಲ್ಲಿ ಉಂಟು ಮಾಡ್ದ, ಆದ್ರೆ ಭೂಮಿಯನ್ನ ಸೋತೋಗ್ಬಿಟ್ಟ.
ಭೂಮಿಯನ್ನ 4000 ವರ್ಷ ನೋಡ್ದ. ಒಬ್ಬೊಬ್ರು ಪಾಪ ಮಾಡ್ತಾನೆ ಬರ್ತಾ ಇದ್ರು. ಆದಾಮ ಪಾಪ ಮಾಡ್ದ, ನೀನ್ ನನಗೆ ಕೊಟ್ಟಿದೀಯಲ್ಲ, ಆಕೆ ನನಗೆ ಮೋಸ. ಅವನು ಪಾಪ ನೋಡ್ಕೊಳ್ಳಿಲ್ಲ. ಆಕೆ ಎದುರು ಹೋದ್ರೆ ನೀನ್ ಆ ಸರ್ಪನ, ಕುಯುಕ್ತಿ ಉಳ್ಳ ಸರ್ಪನ ಉತ್ಪತ್ತಿ ಅದು ನನ್ನನ್ನ ವಂಚಿಸ್ಬಿಡ್ತು. ಅದ್ರ ಮೇಲೆ ತನ್ನ ಮೇಲೆ ಹಾಕೊಂಡಿಲ್ಲ ಆಕೆ. ಕಾಯಿನನು ನನಗೆ ಗೊತ್ತಿಲ್ಲ ಅಂದ್ಬಿಟ್ಟ. ಲೆಮೇಕಿನ ಕಾಯಿನನ್ನು ಕೊಂದವನಿಗೆ 2ರಷ್ಟು ಅಂತ, ನನ್ನನ್ನು ಕೊಂದವನಿಗೆ 7ರಷ್ಟು ಅಂತ ಹೇಳಿದ. ಅವನಿಗೆ ಆಗ ಗರ್ವ, ಪಾಪ ಬೆಳೀತಾ ಇದೆ, ನಾನೇ ಬರ್ತಾ ಇದೆ ಭೂಮಿಯಲ್ಲಿ. ಹಂಗೆ ಒಬ್ಬೊಬ್ಬನು ಯೇಸು ಕ್ರಿಸ್ತನ್ ಬರೋ ತನಕ ನೋಡಿದ್ರು. ಕಡೆಗೆ ದೇವರೇ ನಾನೇ ಮನುಷ್ಯನಾಗಿ ಹೋಗ್ತೀನಿ. ಇಷ್ಟು ದೊಡ್ಡ ದೇವರು, ಇಷ್ಟು ಮಹಿಮೆ ಸಿಂಹಾಸನ ಬಿಟ್ಟು ಪಾಪಿಯಾಗಿರೋ ಮನುಷ್ಯನಿಗೆ ಪಾಪ ಸ್ವಭಾವ, ಪಾಪದ ರೂಪವನ್ನ ಓದ್ಕೊಂಡು ಹೋಗ್ತೀನಿ. ಆತನು ಬಂದು ಈ ಭೂಮಿಯನ್ನು ಜಯಿಸಿ, ಏನನ್ನ ಭೂಮಿಯನ್ನು ಜಯಿಸಿ, ಪಾಪವನ್ನ ಜಯಿಸಿ, ಮರಣವನ್ನ ಜಯಿಸಿ, ಲೋಕವನ್ನ ಜಯಿಸಿ, ಸಮುದ್ರನ ಜಯಿಸಿ, ನಾನೇ ಅನ್ನೋದನ್ನ ಜಯಿಸಿ, ಒಳಗಡೆ ನಾನೇ ಅನ್ನೋದು ಕ್ರಿಸ್ತನಲ್ಲಿ ಬಂದಿಲ್ಲ, ನಾನೇ ಅನ್ನೋದನ್ನ ಜಯಿಸಿ, ಸೈತಾನನನ್ನ ಜಯಿಸಿ, ಅಂಧಕಾರ ಶಕ್ತಿಗಳನ್ನ ಜಯಿಸಿ, ಎಲ್ಲವನ್ನ ಜಯಿಸಿ, ನೋಡು ನಾನೊಬ್ಬ ಮನುಷ್ಯನಾಗಿ ಇವುಗಳನ್ನೆಲ್ಲ ಜಯಿಸಿದ್ದೀನಿ, ನೀನ್ ಜಯಿಸು ಅಂತ ತೋರಿಸ್ಕೊಟ್ಟ. ಇವಾಗ ನೀನು ನಾನು ಜಯಿಸ್ಬೇಕು. ಅದೊಂದು ದಿನ ಎತ್ಕೊಳ್ಳೋಣ, ಅದೊಂದು ವಿಷಯ. ಅದು ತಕೊಂಡ್ರೆ 2 ಅವರ್ ಹೇಳ್ಬೇಕು ಅದ್ರ ಬಗ್ಗೆ. ಎಷ್ಟು ಅವರ್? ಆಮೇಲೆ ಆ ಜಯಿಸೋದು ಅನ್ನೋದೇ ಒಂದು ಮೆಸೇಜ್. 7 ಸಭೆಗಳಿಗೆ ಏನಂತ ಹೇಳ್ತಾನೆ? ಜಯ ಹೊಂದಿದವನಿಗೆ, ಜಯ ಹೊಂದಿದವನು ಹೇಳ್ತಾನಿಲ್ವಾ? 7 ಸಭೆಗಳು ಕೂಡ ಜಯ ಹೊಂದಿದವನು, ಜಯ ಹೊಂದಿದವನು, ಜಯ ಹೊಂದಿದವನು ಅದಕ್ಕೆ ಬರ್ತೈತೆ. ಆದ್ರೆ ಜಯಿಸಿಲ್ಲ, ದೇವರೇ ಜಯಿಸಿ ತೋರಿಸ್ದ. ಆಮೇಲೆ ಮನುಷ್ಯರು ಇವಾಗ ಜಯಿಸ್ಬೇಕು. ಜಯಿಸುವಂಥದ್ದು ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಅದಿರಲಿ, ಆ ವಿಷಯ ಬಂದಾಗ ಮಾತಾಡೋಣ. ಆಮೇಲೆ ಇಲ್ಲಿ ನೂತನ ಭೂಮಿ, ನೂತನ ಆಕಾಶ, ಪರಲೋಕ, ಇದೆಲ್ಲ ಬೇರೆ ಬೇರೆ ನಾವು ಒಂದೇ ವಾಕ್ಯದಲ್ಲಿ ಐತೆ. ಅದೆಲ್ಲ ಬನ್ನಿ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ. 21ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ನಾವು ಓದೋಣ. ತರುವಾಯ ಜೋರಾಗಿ ಹೋಗ್ಬೇಕು. ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು, ಮೊದಲಿದ್ದ ಭೂಮಂಡಲವು ಇಲ್ಲದೆ ಇನ್ನು ಸಮುದ್ರವೋ, ಏನಿಗೆ ಬೇಕು ಸಮುದ್ರ? ನಮ್ಗೆ ನೀರಡಿಕೆನೇ ಇಲ್ಲ, ನಮ್ ಪ್ರಾಣಿಗಳು ಇರಲ್ಲ. ಫ್ಯೂಚರ್ ಅಲ್ಲಿ ಹೇಳ್ತಾ ಇದ್ದೀನಿ, ಭೂಮಿ ಇರುವಾಗ ಬೇಕು, ಈಗ ಬೇಕು ಸಮುದ್ರ. ಉಪ್ಪು ಸಮುದ್ರದಲ್ಲೇ ಬರೋದು, ಮೀನುಗಳು ಸಮುದ್ರದಲ್ಲೇ. ಸಮುದ್ರ ಪ್ರಾಡಕ್ಟ್ ಎಷ್ಟಿದೆ ಗೊತ್ತಾ? ಸಮುದ್ರದ ಲಾಭ ಎಷ್ಟಿದೆ ಗೊತ್ತಾ ಮನುಷ್ಯನಿಗೆ? ಈಗ ಬೇಕು ಮನುಷ್ಯನಿಗೆ ಸಮುದ್ರ. ಇನ್ ಫ್ಯೂಚರ್ ಸಮುದ್ರ ಬೇಕಾಗಿಲ್ಲ. ಆಮೇಲೆ ಅಲ್ಲಿ ಪರಿಶುದ್ಧಾತ್ಮನ ಜೀವ ಜಲವಾಗಿದ್ದಾನೆ ಆ ಪಟ್ಟಣದಲ್ಲಿ. ಯಾರು? ಪರಿಶುದ್ಧಾತ್ಮನೇ ಜೀವ ಜಲವಾಗಿ ಆ ಪಟ್ಟಣವೆಲ್ಲ ಹರಿತಾ ಇರ್ತಾನೆ. ಸಿಂಹಾಸನದಲ್ಲಿ ಯೇಸು ಕ್ರಿಸ್ತನು ತಂದೆಯಾದ ದೇವರು ಕೂತಿರ್ತಾರೆ. ದೇವಾಲಯ ಅತಿ ಪರಿಶುದ್ಧ ಸ್ಥಳ. ಆಮೇನ್, ಆಮೇನ್. ಓದವು ಇನ್ನು ಸಮುದ್ರವೂ ಇಲ್ಲ, ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು, ಪರಿಶುದ್ಧವಾದ ಪಟ್ಟಣವಾದ ಹೊಸ ಯೆರೂಸಲೇಮು ಭೂಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನ ಕಂಡೆನು. ಪರಲೋಕ ಇದೆ, ನೂತನ ಯೆರೂಸಲೇಮ್ ಇದೆ, ನೂತನ ಭೂಮಿ ಇದೆ, ನೂತನ ಆಕಾಶ ಇದೆ, ಹಳೆ ಪರಲೋಕ ಕೂಡ ಇದೆ. ಇನ್ ಫ್ಯೂಚರ್ ಅಲ್ಲಿ 4 ಇರೋದು, ಇನ್ಯಾವುದು ಇರಲಿ. ಕಣ್ಣು ಕಾಣೋದು ಎಲ್ಲ ಸುಟ್ಟೋಗುತ್ತೆ. ಸುಟ್ಟೋಗುತ್ತಾ ಇಲ್ವಾ? ಸುಟ್ಟೋಗ್ತೈತೆ ಇಲ್ವಾ? ಹೋಗ್ಬಿಡ್ತೈತೆ ಅಂದ್ರೆ ಹೋಗ್ಬಿಡ್ತೈತೆ. ವಾಕ್ಯ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ನೀವು ಇವುಗಳಲ್ಲಿ ತಪ್ಪಿಸ್ಕೊಬೇಕು. ನೀವು ಸೇವೆ ಮಾಡ್ಬೇಕಂದ್ರೆ ಈ ಬೈಬಲ್ ಸ್ಟಡಿ ಮೇಯ್ನು. ನೀವು ಕೇಳಿ ದೃಢಪಟ್ಟು, ಸ್ಥಿರಪಟ್ಟು, ಜ್ಞಾನನ ಪಡ್ಕೊಂಡು, ಅಭಿಷೇಕನ ಪಡ್ಕೊಂಡು, ದೇವರ ಹತ್ರ ಅಧಿಕಾರವನ್ನ ಪಡ್ಕೊಂಡು ಸೇವೆ ಮಾಡ್ಬೇಕು ಬೇಗ ನೀವು. ಅದಕ್ಕೆ ಈ ಬೈಬಲ್ ಸ್ಟಡಿ. ಅದಕ್ಕೆ ಈ ಬೈಬಲ್ ಸ್ಟಡಿ ರೆವಲ್ಯೂಷನ್ ಚಾಪ್ಟರ್ 21 1 to 3 ವರೆಗೂ ನೋಡಿದ್ರಿ. ಅಲ್ಲಿ 4 ಭಾಗಗಳನ್ನ ನಾವು ನೋಡ್ತಾ ಇದ್ದೀವಿ. 4 ಲೋಕಗಳನ್ನ. ಒಂದನೇ ಲೋಕ ಯಾವುದು? ಭೂಮಿ.
ಅದು ಹೊಸ ಭೂಮಿ, ಈಗಿರೋ ಭೂಮಿ ಅಲ್ಲ, ಹೊಸ ಭೂಮಿ. ಎರಡನೇದು ಹೊಸ ಆಕಾಶ, ಮೂರನೇದು ಯೆರೂಸಲೇಮ್. ಅದು ಎಲ್ಲಿಂದ? ಪರಲೋಕ. ಪರಲೋಕಕ್ಕೆ ಎಕ್ಸ್ಪೈರಿ ಇಲ್ಲ, ಪರಲೋಕಕ್ಕೆ ಏನಿಲ್ಲ, ಎಕ್ಸ್ಪೈರಿ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಈ ನಾಲ್ಕು ಇನ್ ಫ್ಯೂಚರ್ ಅಲ್ಲಿ ಇರ್ತೈತೆ. ಈ ನಾಲ್ಕರಲ್ಲಿ ದೇವರ ಮಕ್ಕಳಿರ್ತಾರೆ. ಅವ್ರು ಹೆಂಗೆ ಭೂಮಿಯಲ್ಲಿ ಹೆಂಗೆ ನಡ್ಕೊಂಡ್ರು ಅದ್ರ ಮೇಲೆ ಕೆಲವೊಂದು ಆಕಾಶದಲ್ಲಿ, ಕೆಲವೊಂದು ಪರಲೋಕದಲ್ಲಿ, ಕೆಲವೊಂದು ಭೂಲೋಕದಲ್ಲಿ. ಭೂಲೋಕ ಅಂದ್ರೆ ನೂತನ ಭೂಲೋಕದಲ್ಲಿ, ಕೆಲವೊಂದು ನೂತನ ಆಕಾಶದಲ್ಲಿ, ಕೆಲವೊಂದು ಯೆರೂಸಲೇಮಿನಲ್ಲಿ ಇರ್ತಾರೆ. ಯಾಕಂದ್ರೆ ಹಳೆಯ ಒಡಂಬಡಿಕೆ ಸೇವಕರು ವಿಶ್ವಾಸಿಗಳಿದ್ದಾರೆ, ಹೊಸ ಒಡಂಬಡಿಕೆ ಸೇವಕರು ವಿಶ್ವಾಸಿಗಳಿದ್ದಾರೆ. ಉಪದ್ರವ ಕಾಲದಲ್ಲಿ ಬರೋರು ಇದ್ದಾರೆ. 1,44,000 ಮಂದಿ ಇದ್ದಾರೆ. ಆಮೆನ್. ಇವರೆಲ್ಲ ಪರಿಶುದ್ಧರೇ, ಇವರೆಲ್ಲ ದೇವರನ್ನ, ಲೋಕವನ್ನ, ಪಾಪವನ್ನ, ಮರಣವನ್ನ ಜಯಿಸಿದವರು. ಹಲ್ಲೆಲೂಯಾ. ಇವರೆಲ್ಲ ಪರಲೋಕ ಬೇಕಂತ ಈ ಲೋಕದಲ್ಲಿ ಎಲ್ಲವನ್ನ ಬಿಟ್ಟೋರು, ಎಲ್ಲವನ್ನ ಏನ್ ಮಾಡಿದವರು? ತ್ಯಜಿಸಿದವರು. ಆಮೆನ್. ನಾನು ನಿಮ್ಗೆ ಇಬ್ರಿಯ ಗ್ರಂಥ 11ನೇ ಅಧ್ಯಾಯದಲ್ಲಿ ಕೊಟ್ಟೆ. ಅಸ್ಥಿರವಾದ ಪಟ್ಟಣವನ್ನ ಎದುರು ನೋಡ್ತಾ ಇದ್ರಂತೆ ಅವರು. ಈ ಭೂಲೋಕದಲ್ಲಿ ನಮ್ಗೆ ಏನು ಪರ್ಮನೆಂಟ್ ಇಲ್ಲ. ನಮ್ಗೆ ಈ ಲೋಕದಲ್ಲಿ ನಾವು ಪ್ರವಾಸಿಗಳು, ಪರಲೋಕ ರಾಜ್ಯ ಶಾಶ್ವತ. ಏನಿಲ್ಲಿ ಭೂ ಆಕಾಶಗಳು, ಏನು ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಜನ ಎಲ್ಲಾರು ಪರಲೋಕಕ್ಕೆ ಹೋಗ್ತಾರೆ, ಎಲ್ಲಾರು ದೇವರ ಹತ್ರಕ್ಕೆ ಹೋಗ್ತಾರೆ. ನಾವು ಹೋದ್ಮೇಲೆ ಅವ್ರು ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಈ ಬೈಬಲ್ ಅಲ್ಲಿ ಎಷ್ಟೋ ಅಧ್ಯಾಯಗಳಿದೆ, ಎಷ್ಟೋ ಗ್ರಂಥಗಳಿದೆ. ಅವುಗಳಲ್ಲಿ ವಿಶೇಷವಾಗಿರೋ 4 ಅಧ್ಯಾಯಗಳು ತುಂಬಾ ವಿಶೇಷ. ಒಂದು ಆದಿಕಾಂಡ 1ನೇ ಅಧ್ಯಾಯ, ಆದಿಕಾಂಡ 2ನೇ ಅಧ್ಯಾಯ. ಆಮೆನ್. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ, 22ನೇ ಅಧ್ಯಾಯ. ಈ ಬೈಬಲ್ ಅಲ್ಲಿ ವಿಶೇಷವಾಗಿರೋ ಅಧ್ಯಾಯಗಳು 4 ಚಾಪ್ಟರ್ಸ್ ಸ್ಪೆಷಲ್ ಆಗಿದೆ. ಏನಿದೆ ಅಂದ್ರೆ ಸೃಷ್ಟಿಯ ಬಗ್ಗೆ, ನೂತನ ಆಕಾಶ, ನೂತನ ಭೂಮಿ ಬಗ್ಗೆ ಹೇಳ್ತಿದೆ. ಈ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ, ಆದಿಕಾಂಡ 1ನೇ ಅಧ್ಯಾಯ, ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಸೈತಾನ ಇರಲ್ಲ. ಸೈತಾನ ಎಲ್ಲಿರಲ್ಲ? 1ನೇ ಅಧ್ಯಾಯದಲ್ಲಿ ಸೈತಾನ ಇಲ್ಲ. ಫ್ರೆಶ್ ಆಗಿದೆ. ಪಾಪನೇ ಇಲ್ಲ ಭೂಮಿ ಮೇಲೆ. ಏನಿಲ್ಲ? ಪಾಪನೇ ಇಲ್ಲ. ಪಾಪ ಯಾವಾಗ ಸ್ಟಾರ್ಟ್ ಮಾಡೋದು? 3ನೇ ಅಧ್ಯಾಯದಲ್ಲಿ. ಏನಮ್ಮ, ದೇವರು ನಿನಗೆ ಈ ಹಣ್ಣನ್ನ ತಿನ್ನಬಾರದು ಅಂತ ಹೇಳಿದ್ರು ನಿಜನಾ? ಹೇಗೋ ನೀನು ತಿಂದ್ರೆ ದೇವ್ರ ತರ ಆಗ್ಬಿಡ್ತೀವಿ. ದೇವ್ರ ತರ ಇದ್ದಿದ್ದ ಆಲ್ರೆಡಿ ಅವ್ರು ಇದ್ದಿದ್ದು ಯಾರು? ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದು. ಯಾವ ಸ್ವರೂಪ? ತನ್ನ ಸ್ವರೂಪ. ದೇವರ ಸ್ವರೂಪನ ಕಳ್ಕೊಂಡ್ರು. ದೇವರ ರೂಪವನ್ನ ಏನ್ ಮಾಡಿದ್ರು? ಪಾಪ ಮಾಡಿದ ತಕ್ಷಣ ಕಳ್ಕೊಂಡ್ರು. ಮೋಸ ಮಾಡ್ದ ಸೈತಾನ. ಅವನ್ನ ಅಧಿಕಾರವನ್ನ ಕಿತ್ಕೊಂಡ. ಈ ಭೂಮಿಯನ್ನ ಆಳ್ವಿಕೆ ಮಾಡಂತ ಕೊಟ್ರೆ, ಕಾಯಿ ಅಂತ ಕೊಟ್ರೆ ಮಾರ್ಬಿಟ್ಟ ಸೈತಾನನಿಗೆ. ಏನ್ ಮಾಡ್ದ? ಮಾರ್ಬಿಟ್ಟ. ಹಲ್ಲೆಲೂಯಾ, ಆಮೆನ್. ಆಗ ಏದೇನ್ ತೋಟದಿಂದ ದೇವರು ಏನ್ ಮಾಡ್ದ? ಏದೇನ್ ತೋಟದಿಂದ ಆದಾಮನ ಅವಳನ್ನ ಓಡಿಸ್ಬಿಟ್ಟ. ಕಾಯೋ ಕೆಲಸ ತಪ್ಪು ಮಾಡ್ದ. ಪಾಪ ಮಾಡಬೇಡ ಅಂದ್ರೇನು? ಆಜ್ಞೆಯನ್ನ ಮೀರಿದ, ಪಾಪವನ್ನ ಮಾಡ್ದ. ಈ ಭೂಮಿ ಮೇಲೆ ಅಧಿಕಾರ ನಡೆಸುವಂತ ಕೊಟ್ಟಿದ್ದು. ಆಮೆನ್. ಯಾಕೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಸೂರ್ಯನಿಗೆ, ಚಂದ್ರನಿಗೆ, ಪ್ರತಿಯೊಂದಕ್ಕೂ ಇವನು ಮನುಷ್ಯ ನಡುತ್ತಾ ಇದ್ದಾನೆ. ಆದಾಮನ ಮಾಡಿದ ತಪ್ಪು. ಕಡೆ ಆದಾಮನಾದ ಯೇಸು ಕ್ರಿಸ್ತನ್ ಬಂದು ಸರಿ ಮಾಡಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 21ನೇ ಅಧ್ಯಾಯ, 22ನೇ ಅಧ್ಯಾಯದಲ್ಲಿ ಕೂಡ ಸೈತಾನ ಇಲ್ಲ. 20ನೇ ಅಧ್ಯಾಯ 10ನೇ ವಚನದಲ್ಲಿ ಸೈತಾನನನ್ನ ಗೋಗ್ ಮೆಗೋಗ್ ಯುದ್ಧದಲ್ಲಿ ಸೋಲಿಸಿ ಎತ್ಕೊಂಡೋಗಿ ಜೀವಂತವಾಗಿ ನರಕದಲ್ಲಿ ಹಾಕ್ಬಿಡ್ತಾನೆ. ಹಲ್ಲೆಲೂಯಾ. ಆತ್ಮ ಸಮೇತ ಎತ್ಕೊಂಡೋಗಿ ನರಕದಲ್ಲಿ ಹಾಕ್ಬಿಡ್ತಾನೆ. ಅರ್ಮೆಗೋದನ್ ಯುದ್ಧದಲ್ಲಿ 1ನೇ ಮೃಗ, 2ನೇ ಮೃಗ. ಆಮೆನ್. ಹಲ್ಲೆಲೂಯಾ. ಸುಳ್ಳು ಪ್ರವಾದಿ ಜೀವಂತವಾಗಿ ತಗೊಂಡೋಗಿ ಅವನ್ನ ಹಾಕ್ತಾನೆ. 1000 ವರ್ಷ ಬಿಟ್ಟು ಸೈತಾನ್ ಕೂಡ ಸೋಲಿಸ್ಬಿಟ್ಟು ಗೋಗ್ ಮೆಗೋಗ್ ಯುದ್ಧದಲ್ಲಿ ಅವನು ಕೂಡ ಹಾಕ್ಬಿಡ್ತಾನೆ. ಆಮೇಲೆ 20ನೇ ಅಧ್ಯಾಯದಲ್ಲಿ ನ್ಯಾಯ ತೀರ್ಪಾಗ್ತದೆ. 21ನೇ ಅಧ್ಯಾಯದಲ್ಲಿ ನೂತನ ಭೂಮಿ, ನೂತನ ಆಕಾಶ. ಆಮೆನ್. ಪರಿಶುದ್ಧವಾಗಿರ್ತೈತೆ, ಪವಿತ್ರವಾಗಿರ್ತೈತೆ. ಅಲ್ಲಿ ದುಡಿಮೆ ಇಲ್ಲ, ಅಲ್ಲಿ ಯಾವ ಒಂದು ಇದು ಇಲ್ಲ. 1000 ವರ್ಷ ಆಳ್ವಿಕೆಗೆ ನಾವು ಮುಂಚೆ 1000 ಆಳ್ವಿಕೆ ವರ್ಷದಲ್ಲಿ ನೂತನ ಭೂಮಿ, ನೂತನ ಆಕಾಶವನ್ನು ನಾವು ನೋಡ್ತೀವಿ. ಆಲ್ರೆಡಿ ಇವುಗಳನ್ನೆಲ್ಲ ನಾನು ಬೈಬಲ್ ಸ್ಟಡಿಯಲ್ಲಿ ಇಂದಿನ ಪ್ರಕಟಣೆ ಗ್ರಂಥಗಳನ್ನು ತಗೊಂಡಾಗ ವಿವರಿಸಿದ್ದೀನಿ. ಅದನ್ನು ನಿಮಗೆ ವಿವರಿಸಿದ್ದೀನಿ. ಅದನ್ನು ಕೂಡ ಇಲ್ಲಿ ನೀವು ಸ್ಪಷ್ಟವಾಗಿ ಇಟ್ಕೋಬೇಕು.
ಪ್ರೈಸ್ ದಿ ಲಾರ್ಡ್. ಅವುಗಳನ್ನೆಲ್ಲ ನೆನೆಸ್ಕೊಂಡು ವಾಕ್ಯ ಕೇಳ್ಬೇಕು. ಇವತ್ತು ಮಾತ್ರ ಕೇಳಬಾರ್ದು. ಈಗಲೇ ಹೇಳಿರ್ತೀನಿ, ಹಳೆ ಮೆಸೇಜ್ಗಳು, ಸಂಡೇ ಸರ್ವಿಸ್ಗಳು, ಬುಧವಾರ ಬೈಬಲ್ ಸ್ಟಡಿ, ಶುಕ್ರವಾರ ಬಂದಿರೋ ಸ್ಟಡಿಗಳು ಎಲ್ಲ ಗ್ಯಾಪ್ ಇಟ್ಕೊಂಡು ಕೇಳ್ಬೇಕು. ಇಲ್ಲಾಂದ್ರೆ ಅವತ್ತಿಂದ ಅವತ್ತು ಮಾತ್ರ ಕೇಳ್ತೀಯ ನೀನು. ಸುತ್ತಿಸ್ತಾ ಇದ್ರೆ ಅದೆಲ್ಲ ಗ್ಯಾಪ್ ಬರ್ತದೆ. ಇಲ್ಲಾಂದ್ರೆ ಬರೀ ಇವತ್ತಿನ ಮೆಸೇಜೇ ಕೇಳಬಾರ್ದು. ಹಳೆ ಮೆಸೇಜ್ಗಳು ಕೂಡ ಆ್ಯಡ್ ಮಾಡ್ಕೊಬೇಕು. ಅವಾಗ ಒಂದು ನಿನಗೆ ಪಿಕ್ಚರ್, ಒಂದು ಫಿಗರ್, ಒಂದು ಕ್ಲಿಯರೆನ್ಸ್ ಸಿಗ್ತೈತೆ ನಿಮಗೆ. ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಈ 4 ಅಧ್ಯಾಯದಲ್ಲಿ ದೇವರು ಸಂತೋಷವಾಗಿರ್ತಾನೆ. ಯಾವ 4 ಅಧ್ಯಾಯ? ಆದಿಕಾಂಡ ಸ್ಟಾರ್ಟಿಂಗ್ 2 ಅಧ್ಯಾಯ, ಲಾಸ್ಟ್ 2 ಅಧ್ಯಾಯ. ಈ 4 ಅಧ್ಯಾಯದಲ್ಲಿ ದೇವರು ಸಮಾಧಾನವಾಗಿರ್ತಾನೆ, ಸಂತೋಷವಾಗಿರ್ತಾನೆ. ಇನ್ನ ಆದಿಕಾಂಡ 3ನೇ ಅಧ್ಯಾಯದಿಂದ ಹಿಡಿದು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯವರೆಗೂ ಬರೋ ಎಲ್ಲಾ ಗ್ರಂಥಗಳಲ್ಲಿ ಪಿಶಾಚಿ ಇದ್ದಾನೆ. ದೇವರು ಸಮಾಧಾನವಾಗಿಲ್ಲ, ಕೋಪ ಉಳ್ಳವನಾಗಿದ್ದಾನೆ, ಬೇಸರಿಕೆ ಇದೆ, ಪಾಪ ಇದೆ. ಪಾಪ ಪರಿಶುದ್ಧರು. ಯಾಕಂದ್ರೆ 100 ಸೈತಾನ ಕೆಟ್ಟವನು, ಅಶುದ್ಧನು. 100 ದೇವರು ಪರಿಶುದ್ಧನು, ಒಳ್ಳೆಯವನು. ಈ ಮನುಷ್ಯ ಇದ್ದಾನಲ್ಲ ಸೆಂಟ್ರಲ್ಲಿ, ಒಳ್ಳೆಯದು ಕೆಟ್ಟದ್ದು 2 ಇರ್ತದೆ. ದೇವರ ಹತ್ರ ಕೆಟ್ಟದ್ದಿದೆಯಾ? ಜೋರ ಮಾತಾಡಿ. ದೇವರ ಹತ್ರ ಕೆಟ್ಟದ್ದಿದೆಯಾ? ಸೈತನ ಹತ್ರ ಒಳ್ಳೆಯದಿದೆಯಾ? ಮನುಷ್ಯನ ಹತ್ರ 2 ಇದೆ. ಆದ್ರೆ 20ನೇ ಅಧ್ಯಾಯ ದಾಟಿ 21ನೇ ಅಧ್ಯಾಯ ಪ್ರಕಟಣೆ ಗ್ರಂಥ ಹೋಗೋಷ್ಟೊತ್ತಿಗೆ ಮನುಷ್ಯ ಪರಿಪೂರ್ಣವಾಗಿರ್ತಾನೆ. ಏನು ಯಾವ ಆಲೋಚನೆಯಲ್ಲಿ ಮನುಷ್ಯನನ್ನು ಉಂಟು ಮಾಡೋನು, ಆ ಆಲೋಚನೆಯಲ್ಲಿ ಒಂದು ಕೂಟ ದೇವರಿಗಾಗಿ, ಒಂದು ಸಭೆ ದೇವರಿಗಾಗಿ ನಿಂತಿರ್ತದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಲೂಥರನ್ ಸಭೆಯಲ್ಲಿ, ಬ್ಯಾಪ್ಟಿಸ್ಟ್ ಸಭೆಯಲ್ಲಿ, ಪೆಂಟೆಕೋಸ್ಟ್ ಸಭೆಯಲ್ಲಿ, ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ, ಆಮೆನ್, ಏಜಿ ಚರ್ಚಲ್ಲಿ, ಒಂದೊಂದು ಕೂಟದಲ್ಲಿ ಕೂಡ CSM, CSI, ಮಾರ್ತಮ್ಮ ಚರ್ಚು, ಎಲ್ಲಾದ್ರಲ್ಲಿ ಯಾರ್ಯಾರು ವಾಕ್ಯದಲ್ಲಿ ನಡೆದ್ರು 2, 3, 5, 6 ಜನ, 7, 8 ಜನ, 23 ಜನ, 2,000 ಜನ, 1,00,000 ಜನ ಆರಿಸ್ಕೊಂಡು ಒಂದು ಸಭೆ ಆಗ್ತದೆ. ಆಮೆನ್. ಎಲ್ಲಾ ಸಭೆಗಳಲ್ಲಿ ದೇವರಿಗಾಗಿ ಜೀವಿಸೋ ಬೋಧಕರು, ವಿಶ್ವಾಸಿಗಳಿರ್ತಾರೆ. ಪರಿಶುದ್ಧಾತ್ಮ ನಂಬಿ ಅಭಿಷೇಕವನ್ನು ಹೊಂದಿಕೊಂಡು ವಾಕ್ಯ ಪ್ರಕಾರ ನಡೆದು ಪ್ರಾರ್ಥನೆಯಲ್ಲಿ ಡಿಪೆಂಡ್ ಆಗಿ ಕ್ರಿಸ್ತನಿಗಾಗಿ ನಿಲ್ಲೋ ಒಂದು ಕೂಟ ಇದ್ದೇ ಇರ್ತದೆ. ಹಲ್ಲೆಲೂಯಾ ಹೇಳಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಈ 4 ಅಧ್ಯಾಯಗಳಲ್ಲಿ ಪಾಪ ಇಲ್ಲ, ಈ 4 ಅಧ್ಯಾಯಗಳಲ್ಲಿ ಸೈತಾನ ಇಲ್ಲ, ಈ 4 ಅಧ್ಯಾಯಗಳಲ್ಲಿ ಭೂಮಿ ಆಕಾಶಕ್ಕೆ ಸಂಬಂಧಪಟ್ಟಿರೋ ವಿಷಯ. ಏನಕ್ಕೆ ಸಂಬಂಧಪಟ್ಟಿರೋದು? ಸೃಷ್ಟಿ. ಹೇಳಿ, ಸೃಷ್ಟಿ ಬಗ್ಗೆನೇ ಮಾತಾಡ್ತಿದ್ದಾರೆ. ಹಲ್ಲೆಲೂಯಾ, ಕರೆಕ್ಟ್ ಆಗಿಲ್ವಾ? ಓದಿದ್ರಲ್ಲ ಆದಿಕಾಂಡ ಓದಿದಿರಾ? ಪ್ರಕಟಣೆ ಗ್ರಂಥ ಓದಿದಿರಾ? ಫಸ್ಟ್ ಲಾಸ್ಟ್ ಓದಿದಿರಾ? ಅಲ್ಲಿ ಇಲ್ಲಿ ಕರೆಕ್ಟ್ ಆಗಿರ್ತದೆ. ಹಲ್ಲೆಲೂಯಾ. ಅಲ್ಲಿ ಸೈತಾನ ಇರಲ್ಲ, ಇಲ್ಲಿ ಸೈತಾನ ಇರಲ್ಲ, ಕ್ಲೀನ್ ಆಗಿರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದಿಕಾಂಡ 1ನೇ ಅಧ್ಯಾಯ 1ರಿಂದ 31ನೇ ವಚನವರೆಗೂ ಸೃಷ್ಟಿಯನ್ನ ಮಾಡ್ತಾನೆ. ಆದಿಕಾಂಡ 1ನೇ ಅಧ್ಯಾಯ 1ರಿಂದ 31ವರೆಗೂ ಸೃಷ್ಟಿಯನ್ನ ಮಾಡ್ತಾನೆ ದೇವರು. 2ನೇ ಅಧ್ಯಾಯದಲ್ಲಿ ಫುಲ್ ಸೆಟ್ಟಿಂಗ್ ಮಾಡಿ ಮನುಷ್ಯನಿಗೆ ಅವನು ಬಾಳ ಸಂಗಾತಿಯನ್ನ ಕೊಟ್ಟು ಅವನು ಶ್ವಾಸದಲ್ಲಿ ಊದಿ ಅವನಿಗೆ ಹಣ್ಣುಗಳು ಸೃಷ್ಟಿ ಎಲ್ಲ ನಿನಗೆ ಕೊಟ್ಟಿದ್ದೀನಿ, ಅವನ ಆಶೀರ್ವದಿಸಿ ಅವನಿಗೆ ಅಧಿಕಾರ ಕೊಟ್ಟು ಕಾಯುವ ಕೆಲಸ ಕೊಟ್ಟು 2ನೇ ಅಧ್ಯಾಯದಲ್ಲಿ ಮುಗಿಸಿ ಒಂದಷ್ಟು ವರ್ಷ ಪಾಪ ಮಾಡಿದ್ರೆ ಇರ್ತಾನೆ. ಎಷ್ಟು ವರ್ಷ? ಒಂದು ಲಿಮಿಟೇಷನ್ ವರೆಗೂ. ನನಗೆ ಗೊತ್ತಿದ್ದಂಗೆ ಒಂದು 100 ವರ್ಷ ಆದ್ರೂ ಪಾಪ ಮಾಡಿದಿರ್ತಾನೆ ಆದಾಮ. ಎಷ್ಟು ವರ್ಷ? 90 ವರ್ಷವರೆಗೂ ಪಾಪ ಮಾಡಿದಿರ ಸೈತಾನ ಗೊತ್ತಿಲ್ಲ ಇರ್ಬೋದು. ಯಾಕಂದ್ರೆ ಅವನಿಗೆ 130ನೇ ವರ್ಷದಲ್ಲಿ 3ನೇ ಮಗ ಹುಡ್ತಾನೆ, ಸ್ಟೀಫನ್. ಎಷ್ಟನೇ ವರ್ಷದಲ್ಲಿ? ಆ 130ನೇ ವರ್ಷದಲ್ಲಿ 3ನೇ ಮಗ ಹುಡ್ತಾನೆ. ಏನು, 1 ವರ್ಷಕ್ಕೆ 1 ಮಗು ಹುಟ್ಟೈತೆ. ಪ್ರೈಸ್ ದಿ ಲಾರ್ಡ್. ಅಟ್ಲೀಸ್ಟ್ ನನಗೆ ಸುಮ್ಮನೆ ಒಂದು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ. ಏನೋ ಒಂದು ಅಪ್ರಾಕ್ಸಿಮೇಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ನೋಡಿ 5ನೇ ಅಧ್ಯಾಯ 3ನೇ ವಚನದಲ್ಲಿ ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನ ಪಡೆದು ಅವನಿಗೆ ಸ್ಥೇತನನೆಂದು ಆಮೇಲೆ ಹೆಸರಿಟ್ಟನು. ಸ್ಥೇತನನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 800 ವರ್ಷ ಪ್ಲಸ್ 130 ವರ್ಷ. ಎಷ್ಟಾಯ್ತು? 800 ಪ್ಲಸ್ 800 ಪ್ಲಸ್ 130
ಆ ಕೆಳಗಡೆ ಬರ್ತದೆ ನೋಡು. ಇದು ಅದಕ್ಕೆ ಈ ವ್ಯತ್ಯಾಸವಾಗಿರೋದು. ಆಮೇನ್, ಹಲ್ಲೆಲೂಯಾ. ಸೊ 130ನೇ ವರ್ಷದಲ್ಲಿ ಈ ಮಗ ಹುಟ್ಟುವಾಗ ಮೂರು ಮಕ್ಕಳು ಹುಟ್ಟುವಾಗಲೂ ಪಾಪ ಮಾಡಿದ್ದಾನೆ. 3 ಮಕ್ಕಳು ಹುಟ್ಟುವಾಗ ಕೂಡ ಏನ್ ಮಾಡಿದ್ದಾನೆ? ಪಾಪ ಮಾಡಿದ್ದಾನೆ. ಯಾರು? ಆದಾಮ. ಈಚೆ ಬಂದ ತಕ್ಷಣ ಅವ್ರಿಗೆ ಮಕ್ಕಳಾಗುತ್ತೆ. ಏನೇನು ತೋಟದಿಂದ ಈಚೆ ಬಂದ ತಕ್ಷಣ 100 ವರ್ಷ ಮೇಲೇನು ಕ್ಲೀನಾಗಿದ್ದಾನೆ. ಪಾಪನೇ ಇಲ್ಲ ಈ ಭೂಮಿಯಲ್ಲಿ, ಪರಿಶುದ್ಧವಾಗಿತ್ತು. ಒಂದು ಪರಲೋಕ ಅನ್ಕೊಂಡ್ಬಿಡಿ ದಯವಿಟ್ಟು. ಏನು? ನಿನ್ನ ರಾಜ್ಯವು ಇಲ್ಲಿ ಬರಲಿ, ನಿನ್ನ ಚಿತ್ತವು ನೆರವೇರಲಿ. ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಯಾರು ನೆರವೇರಿಸಲಿಲ್ಲ. ಆ ಕಡೆಗೆ ಯೇಸು ಕ್ರಿಸ್ತನೇ ಬಂದು ಮನುಷ್ಯನಾಗಿ ನೆರವೇರಿಸ್ತಾನೆ. ದೇವರ ರಾಜ್ಯ ನಿಮ್ಮ ಹತ್ತಿರ ಬಂತಲ್ಲ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಆಮೇನ್. ಬಹಳ ಮೀನಿಂಗ್ ಇದೆ ಬೈಬಲ್ ಅಲ್ಲಿ. ನೀವು ಡೀಪ್ ಆಗಿ ಬೈಬಲ್ ಓದ್ಬೇಕು. ತುಂಬಾ ಇಂಟ್ರೆಸ್ಟೆಡ್ ಆಗಿ ಹಳೆ ಸ್ಟೋರಿಗಳು, ಮೊದಲು ಕೇಳಿರೋ ಮೆಸೇಜ್ಗಳು ಎಲ್ಲ ಜ್ಞಾಪಕ ಇಟ್ಕೊಂಡು. ಆಮೇನ್. ನಾನು ಹೇಳೋದೆಲ್ಲ ಕರೆಕ್ಟಾಗಿ ಬರ್ತಾ ಇದೆ ಒಂದೊಂದು ಕೂಡ. ಆಮೇನ್. ಭೂಮಿಯಲ್ಲಿ ದೇವರ ರಾಜ್ಯ ಸ್ಥಾಪಿಸ್ಬೇಕು. ಈ ಭೂಮಿಯಲ್ಲಿ ಏನ್ ಮಾಡ್ಬೇಕು? ಅದು ಆದಾಮ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಆಮೇನ್. ಒಬ್ಬೊಬ್ಬರು ನೋಡ್ದ, ಮಾಡಿಲ್ಲ. ಒಬ್ಬೊಬ್ಬರು ಮಿಸ್ಟೇಕ್ ಅಲ್ಲಿ ಸಿಗ್ತಾನೆ ಇದ್ರು. ಕಡೆಗೆ ದೇವರೇ ಮನುಷ್ಯನಾಗಿ ಬಂದು ಆ ರಾಜ್ಯವನ್ನು ನಿರ್ಮಿಸ್ತಾನೆ, ರಾಜ್ಯವನ್ನು ಸ್ಥಾಪಿಸ್ತಾನೆ. 1000 ವರ್ಷ ಈ ಭೂಮಿಯನ್ನ ಏನ್ ಮಾಡ್ತಾನೆ ದೇವರು? ರಾಜಾದಿ ರಾಜನಾಗಿ, ದೇವಾದಿ ದೇವನಾಗಿ, ಕರ್ತಾದಿ ರಾಜಾದಿ ರಾಜನಾಗಿ ಆಳ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಮಿನಿಮಮ್ 100 ವರ್ಷ ಮೇಲೆ ಕೂಡ ಆದಾಮ ಪಾಪ ಮಾಡಿಲ್ಲ. 3 ಮಕ್ಕಳು ಹುಟ್ಟೋದು ಎಷ್ಟು ವರ್ಷ ಬೇಕು ಹೇಳಿ ನೋಡೋಣ? 3 ವರ್ಷ ಸರ್. ಎಷ್ಟು ವರ್ಷ? 3 ವರ್ಷಕ್ಕೆ 3 ಮಕ್ಕಳಾಗಲ್ಲ. ಒಂದು ಮಗು ಹುಟ್ಟಿ 1 ವರ್ಷ ಆದ್ಮೇಲೆ ಇನ್ನೊಂದು ಮಗು, ಸರಿ 6 ವರ್ಷ ಆಗಲಿ 3 ಮಕ್ಕಳು ಹುಟ್ಟು ಬಿಡ್ತಾರೆ. 130ನೇ ವರ್ಷದಲ್ಲಿ 3ನೇ ಮಗನ ಎರೀತಾ ಇದ್ದಾನೆ. ಆಮೇನ್. ಅವ್ರಿಗೆ ಹಿಂದೆ ಹಂಗಾದ್ರೆ 120 ವರ್ಷವರೆಗೂ ಅವರು ಒಂದು ಪಾಪ ಮಾಡದೇ ಇದ್ದಾರೆ ಹೊರಗಡೆ. ಹೇಗೆ ತೋಟದಲ್ಲಿ ವಾಕ್ಯನ ಮೀರ್ದಿರಾ, ದೇವ ನಿಬಂಧನೆ ಮುರಿದಿರಾ, ಹಣ್ಣನ್ನ ತಿಂದಿರಾ, ಸೈತಾನಿಗೆ ಬಾಗಿಲು ತೆರೀದಿರಾ, ಅಧಿಕಾರವನ್ನ ಮಾರ್ದಿರಾ, ಈ ಭೂಮಿಯನ್ನ ಸೈತಾನ ಕೈ ಕೊಡ್ದಿರಾ, ಬೀಗದ ಕೈ ತಾನು ಕೊಟ್ಟಿರೋ ಕೆಲಸನ ಕ್ಲೀನಾಗಿ ಮಾಡಿದ್ದಾನೆ. ಆಮೇನ್. ಒಂದು ಕ್ಯಾಲ್ಕುಲೇಷನ್ ನಮ್ದು ಮೈಂಡ್ ಇರ್ಬೇಕು ಆಕ್ಚುಲಿ ಬೈಬಲ್ ಓದವಾಗ. ಆಮೇನ್. ಇನ್ನೊಬ್ರು ಹೇಳೋದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಓನ್ ಕ್ಯಾಲ್ಕುಲೇಷನ್ ಕೂಡ ಇರಬೇಕು. ಹಲ್ಲೆಲೂಯಾ. ನನಗೂ ಒಂದು ಬೈಬಲ್ ಓದೋಗಿ ಎಷ್ಟು ದಿನ ಪಾಪ ಮಾಡಿಲ್ಲ ದೇವ್ರೆ, ಯಾವಾಗ ಮಾಡಿರ್ಬೋದು? ದೇವರ ಆತ್ಮ ನಮ್ಗೆ ಹೇಳ್ದಿರಿರ್ತಾನ, ತನ್ನ ಪ್ರವಾದಿಗಳಿಗೆ ತನ್ನ ರಹಸ್ಯಗಳನ್ನು ಹೇಳ್ದಿರಿರ್ತಾನಂತ ಆಮೋಸ ಬರೀತಾನೆ. ಪ್ರವಾದಿಗಳಿಗೆ ಸೀಕ್ರೆಟ್ಸ್ ಅನ್ನ, ತನ್ನ ಸೇವಕರಿಗೆ ರಹಸ್ಯಗಳನ್ನ ದೇವರು ಹೇಳ್ತಾನೆ. ಹೇಳಲ್ವಾ? ಹೇಳೇ ಹೇಳ್ತಾನೆ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇನ್. ಸೊ 1ನೇ ಅಧ್ಯಾಯದಲ್ಲಿ ಸೃಷ್ಟಿಯನ್ನ ಮಾಡ್ತಾನೆ, 2ನೇ ಅಧ್ಯಾಯದಲ್ಲಿ ಸೃಷ್ಟಿಯನ್ನ ಕ್ಲಿಯರ್ ಮಾಡ್ತಾನೆ. ಆಮೇಲೆ 3ನೇ ಅಧ್ಯಾಯದಲ್ಲಿ ಪಾಪ ಬಂದ್ಬಿಡ್ತು, ಸೈತಾನ ಬಂದ್ಬಿಟ್ಟ, ಅಧಿಕಾರನ ಕಿತ್ಕೊಂಡ್ಬಿಟ್ಟ. ಅದು ಎಲ್ಲರಿಗೂ ಇರ್ತೈತೆ ಅಂದ್ರೆ ಅವನ ಕಾರ್ಯ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯವರೆಗೂ. 21ನೇ ಅಧ್ಯಾಯದಲ್ಲಿ ಸೈತಾನ ಇಲ್ಲ. ನೂತನ ಭೂಮಿ ನೂತನ ಆಕಾಶ ಅಂತ ನೀವು ಓದಿದ್ರಿ. ಯೆರೂಸಲೇಮ್ ಇಳಿದು ಬರೋದು ನೋಡಿದ್ರಿ. ಪರಲೋಕ 4 ಪ್ಲೇಸ್ಗಳಿದೆ. 4 ಪ್ಲೇಸ್ಗಳಲ್ಲಿ ವಿಶ್ವಾಸಿಗಳಿರ್ತಾರೆ. ಇವರು 6000 ವರ್ಷ ಈ ಭೂಮಿಯಲ್ಲಿ ಹುಟ್ಟಿ ದೇವರಿಗಾಗಿ ಜೀವಿಸಿದವರು ಮಾತ್ರ. ಪಾಪಿಗಳು ಹೋಗಲ್ಲ, ಎಂಟರು ಹೋಗಲ್ಲ. ಓದಿ ಕೆಳಗಡೆ ಅದೇ 21ನೇ ಅಧ್ಯಾಯ ಯಾರ್ಯಾರು ಹೋಗಲ್ಲ ಅಂತ ಹೇಳ್ತಾರೆ ಬೈಬಲ್. ರೆವಲ್ಯೂಷನ್ ಚಾಪ್ಟರ್ 21:3. ಇದಲ್ಲದೆ ಸಿಂಹಾಸನದೊಳಗಿನ ಒಂದು ಮಹಾ ಶಬ್ದವನ್ನು ನನಗೆ ಕೇಳಿಸಿತು. ಅದು, ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಬಂದಿತು. ಹಲ್ಲೆಲೂಯಾ. ಆತನು ಅವರೊಡನೆ, ಪ್ರೈಸ್ ದಿ ಲಾರ್ಡ್. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಈಗ ದೇವರನ್ನ ಹೆಂಗ್ ನೋಡ್ತಾ ಇದ್ದೀರಿ? 13ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾನೆ 1 ಕೊರಿಂಥ ಗ್ರಂಥದಲ್ಲಿ ಹೆಂಗ್ ನೋಡ್ತಾ ಇದ್ದೀರಿ ಅಂತ. ನಾವು ದೇವರನ್ನ ದರ್ಪಣದಲ್ಲಿ ನೋಡ್ತಾ ಇದ್ದೀರಿ. ನಾವು ಇನ್ ಫ್ಯೂಚರ್ ಅಲ್ಲಿ ಮುಖಾಮುಖಿಯಾಗಿ ನೋಡ್ತೀರಂತ ದೇವರನ್ನ, ಫೇಸ್ ಟು ಫೇಸ್. ಆತನ ದರ್ಶನ ಆಗ್ತೈತೆ ಅಂತ ಬಂದಿದ್ವಿ. ಆತನ ಮುಖ ದರ್ಶನ ಪ್ರತಿಯೊಬ್ಬ ಪರಿಶುದ್ಧರಿಗೂ ಆಗ್ತೈತೆ. ಆಮೆನ್. ಹಲ್ಲೆಲೂಯಾ.
ಅವರಿಗೆ ದೇವರಾಗಿರುವನು, ಅವರು ಅವರಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವ. ಅವರ ಕಣ್ಣೀರೆಲ್ಲ ಭೂಮಿಯಲ್ಲಿ. ಅಯ್ಯೋ, ದೇವರು ನಂಬಿದ್ಗ ಅವಮಾನ, ನಿಂದನೆ, ಬೈತಾರೆ. ಬೈಬಲ್ ಹಿಡಿದಿದ್ಗ ಪ್ರೇ ಮಾಡೋದಕ್ಕೆ, ಚರ್ಚ್ನ ವಿಶ್ವಾಸಗಳನ್ನ ಚರ್ಚ್ ಕರ್ಕೊಂಡು ಹೋಗೋದಕ್ಕೆ, ಚರ್ಚ್ ಕಟ್ಟಿದಕ್ಕೆ, ಸೇವೆ ಮಾಡೋದಕ್ಕೆ ಅವ್ರು ಬೈತಾರೆ, ಇವ್ರು ಬೈತಾರೆ. ಅವಮಾನ, ನಿಂದನೆ, ಕಷ್ಟ, ಕಣ್ಣೀರು, ಸಾಲ, ದುಃಖ. ಅಯ್ಯೋ, ಗಂಡ ಬೈತಾರೆ, ಹೆಂಡತಿ ಬೈತಾರೆ. ಈ ಲೋಕದಲ್ಲಿ ಏನೇನೋ ದೇವರು ನಂಬಿದ್ಕ ನನ್ನ ನಿರ್ಮಿತಾರೆ. ಎಲ್ಲರೂ ನಿಮ್ಮನ್ನ ಹಾಗೆ ಮಾಡುವರು, ದೂಷಿಸುವರು. ಆಮೇಲೆ ಅವಾಗ ದೂಷಿಸುವಾಗ ಏನಾಗ್ತದೆ, ನಮ್ಗೆ ಕಣ್ಣೀರು ಬರ್ತದೆ. ನಮ್ಮ ಕಣ್ಣೀರು ಒಂದಿನ ಒರೆಸಲ್ಪಡ್ತದೆ. ನಮ್ಮ ಕಣ್ಣೀರು ಪರ್ಮನೆಂಟ್ ಅಲ್ಲ, ನಮ್ಮ ಶೋಧನೆ ಪರ್ಮನೆಂಟ್ ಅಲ್ಲ, ನಮ್ಮ ಕಷ್ಟ ಪರ್ಮನೆಂಟ್ ಅಲ್ಲ, ಈ ಭೂಲೋಕ ಯಾತ್ರೆ ಪರ್ಮನೆಂಟ್ ಅಲ್ಲ. ಎಲ್ಲ ಟೆಂಪ್ರವರಿ 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 ಟೆಂಪ್ರವರಿ. ಪರ್ಮನೆಂಟ್ ರಾಜ್ಯನ ಪಡ್ಕೊಳ್ಳೋದಕ್ಕೆ. ಇಂದು ಮರಣವಿಲ್ಲ, ಇನ್ಮೇಲೆ ಮರಣ. ಇವಾಗ್ಲೂ ಮರಣ ಇದೆಯಾ ಇಲ್ಲ? ಇವಾಗ ಡೌಟ್ ಬೇಡ, ಇದೆ. ಹುಟ್ಟೋರು ಇದಾರಲ್ಲ, ಅದಕ್ಕೆ ಇದೆ. ಜಡ್ಜ್ಮೆಂಟ್ ಆಗಿಲ್ಲಲ್ಲ, ಅದಕ್ಕೆ ಇದೆ. ಪರಲೋಕ ಇನ್ನು ಯಾರು ಕೊಟ್ಟಿಲ್ಲಲ್ಲ, ಅದಕ್ಕೆ ಇದೆ. ಆಮೇನ್. 1000 ವರ್ಷ ಆಳ್ವಿಕೆವರೆಗೂ ಮರಣ ಇದ್ದೇ ಇತ್ತು. 1000 ವರ್ಷ ಆಳ್ವಿಕೆಯಲ್ಲಿ ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನು 1000 ವರ್ಷ ಈ ಭೂಮಿಯನ್ನ ದೇವರಾಗಿ ರಾಜನಾಗಿ ಆಳ್ತಾನೆ. ಆವಾಗ ಮರಣ ಇರಲ್ಲ. ಮನುಷ್ಯಲ್ಲಿ ಎಷ್ಟು ವರ್ಷ ಇದ್ದ? 1969 ವರ್ಷ ಇದ್ದ. ಅವಾಗ ಒಂದೊಂದು ಮನುಷ್ಯ 1000 ವರ್ಷ ಇರ್ತಾನೆ. ಮರಣನೇ ಇರಲ್ಲ, ಸೈತಾನನೂ ಇರಲ್ಲ. ಆಮೆನ್. ಹಲ್ಲೆಲೂಯಾ. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಲಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ ಎಂದು ಮೊದಲಿದ್ದೆಲ್ಲ ಇಲ್ಲದೆ ಏನೇನಿದೆ ಯಾವುದೂ ಇರಲ್ಲ. ಈ ಶತ್ರು ಕೂಡ ಇರಲ್ಲ, ಮಾಟ ಮಂತ್ರ ಇಲ್ಲ, ಮಂತ್ರವಾದಿ ಇರಲ್ಲ, ಭೂಮಿ ಇರಲ್ಲ, ಈ ಆಕಾಶ ಇರಲ್ಲ, ಸಮುದ್ರ ಇರಲ್ಲ. ಆಮೆನ್, ಆಮೆನ್, ಆಮೆನ್. ಮೊದಲಿದ್ದೆಲ್ಲ ಇಲ್ಲದೆ ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನಿಗೂ ಎಲ್ಲವನ್ನು ಹೊಸದು ಮಾಡುತ್ತೇನೆ. ನಾವು ಕೂಡ ಹೊಸಬ್ರೆ. ಹೊಸ ಯೆರೂಸಲೇಮು, ಹೊಸ ಭೂಮಿ, ಹೊಸ ಆಕಾಶ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಹೊಸದು ಮಾಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ನಮ್ಮೆಲ್ಲ ಹೊಸದಾಗಿ ಇಟ್ಟಿರ್ತಾನೆ. ಆ ಕಾನಾನ್ ದೇಶಕ್ಕೆ ಬರ್ತಾರಲ್ಲ, ಈ ಐಗುಪ್ತದಿಂದ ಅವ್ರು ಬಂದಿದ ತಕ್ಷಣ ಮನೆಗಳು ಕಟ್ಟೋದಿತ್ತು. ಅವ್ರ ಕೆಲಸ, ಮನೆಗಳು ರೆಡಿ ಇತ್ತು. ಏನಿತ್ತು? ತೋಟಗಳು ಮಾಡೋ ಕೆಲಸ ಇತ್ತು. ಅವಾಗ ತೋಟನೂ ರೆಡಿ ಇತ್ತು. ಹಣ್ಣು ಬಿಟ್ಟಿರೋ ಕಾಯಿ ಮರ, ರೆಡಿ ದ್ರಾಕ್ಷಿ ತೋಟ ಕಿತ್ಕೊಂಡು ಹಂಗೆ ತಿಂದ್ರು. ಆ ದೇಶಕ್ಕೆ ಬಂದಿದ ತಕ್ಷಣ ಅವರು ಮನೆಗಳು ರೆಡಿ ಆಗಿತ್ತು, ನೀರು ರೆಡಿ ಆಗಿತ್ತು, ಎಲ್ಲ ರೆಡಿ, ಪ್ರತಿಯೊಂದು ರೆಡಿ ಆಗಿತ್ತು. ಸೇಮ್ ಆ ಒಂದು ಯಾತ್ರೆನೇ ನಮ್ಮ ಜೀವನ. ಅವ್ರ ಹೆಂಗೆ ಐಗುಪ್ತ, ನಾವ್ ಹೆಂಗೆ ಈ ಭೂಮಿಯನ್ನು ಬಿಟ್ಟು ಪರಲೋಕಕ್ಕೆ ಹೋಗ್ತಿರೋ, ಹಂಗೆ ಅವ್ರ ಐಗುಪ್ತನ ಬಿಟ್ಟು ಕಾನಾನ್, ಪರಮ ಕಾನಾನ್ಗೆ ನಾವು ಹೋಗ್ತೀವಿ. ಆ ಕಾನಾನಿಗೆ ಬಂದ್ರು ಸೇಮ್. ಬರುವಾಗ ಅವ್ರಿಗೆ ಎಷ್ಟೆಷ್ಟು ಶೋಧನೆಗಳು, ವೇದನೆಗಳಾಯ್ತು. ನಮಗೂ ಕೂಡ ಪರಲೋಕಕ್ಕೆ ಹೋಗೋವರೆಗೂ ಅಂತ ಶೋಧನೆಗಳು, ವೇದನೆಗಳಾಗ್ತಾ ಇರ್ತಾರೆ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಆಗ್ತದೆ ತಾನೆ? ಅರ್ಥ ಆಗ್ತದೆ ಇಲ್ವಾ ನಾನು ಹೇಳೋದು? ಆಮೆನ್, ಆಮೆನ್. ಹೋಗ್ಬೇಕು. ನೀವು ತುಂಬಾ ಇಷ್ಟಪಡ್ಬೇಕು ಬೈಬಲ್ ಮಾತುಗಳನ್ನ, ವಾಕ್ಯಗಳನ್ನ, ವಚನಗಳನ್ನ, ಅಧ್ಯಾಯಗಳನ್ನ ನೀವು ತುಂಬಾ ಡೀಪ್ ಆಗಿ ತಿಳ್ಕೊಬೇಕು. ಇನ್ನೂ ತಿಳ್ಕೊಬೇಕಪ್ಪ, ಇನ್ನೂ ತಿಳ್ಕೊಬೇಕು, ಕಲ್ತ್ಕೊಬೇಕಪ್ಪ, ವಾಕ್ಯ ಪ್ರಕಾರ ನಡಿಬೇಕಪ್ಪ, ಈ ಪಾಪ ಜೀವಿತ ಬಿಡ್ಬೇಕಪ್ಪ, ಈ ಲೋಕ ಬಿಡ್ಬೇಕಪ್ಪ. ಅಬ್ರಹಾಮನೇ ಅವಾಗಲೇ ಡಿಸೈಡ್ ಮಾಡ್ದ. ಮನೆ ಭಾನುವಾರ ನಮ್ಗೆ ಹೇಳ್ಕೊಟ್ರು, ಏನಿಲ್ಲ, ನಮ್ಗೊಂದು ರಾಜ್ಯ ಇದೆ, ನಮ್ಗೊಂದು ಪರಲೋಕ ಇದೆ ಅಂತ ನಂಬಿಕೆಯಿಂದ ಕಾಣಿಕೆಯನ್ನು ಅರ್ಪಿಸ್ತಾನೆ. ಏನು? ನಂಬಿಕೆಯಿಂದ. ಭೂಮಿ ನಮಗೆ ಶಾಶ್ವತ ಅಲ್ಲ. ನಾನು ಇಲ್ಲಿ ನೀತಿಯಿಂದಿದ್ರೆ ಆ ನೀತಿಗೆ ದೇವರು ತನ್ನ ರಾಜ್ಯನ ನನಗೆ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಗಾಡ್, ಪ್ರೈಸ್ ದಿ ಲಾರ್ಡ್. ಆಮೆನ್. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಎಲ್ಲಾ ನೆರವೇರಿತು. ಎಲ್ಲ ನಾನು ಏನ್ ಅನ್ಕೊಂಡು ಮನುಷ್ಯ ಸೃಷ್ಟಿ ಆಗ್ತಿತ್ತು ಮುಂಚೆನೆ ಅದೆಲ್ಲ ನೆರವೇರಿತು. ಸೃಷ್ಟಿ ಮಾಡಿದ್ಮೇಲೆ ಏನ್ ಅನ್ಕೊಂಡು ಅದೆಲ್ಲ ನೆರವೇರಿತು. ಹಲ್ಲೆಲೂಯಾ. ನಾನೇ ಆದಿಯು ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ನಾವೇ ಅಂತ ಇಲ್ಲ, ನಾನೇ. ಮಿಕ್ಕಿದೆಲ್ಲ ಕಡೆ ನಾವು ಅಂತಿರ್ತೈತೆ. ಇದೇ ದೇವ್ರೆ ನಾವು ನಾವು ಅಂತ ಪ್ರಕಟಿಸ್ಕೊಂತಾನೆ. ಇಲ್ಲಿ ನಾನೇ. ಹಲ್ಲೆಲೂಯಾ. ಹೇಳ್ತಾನೆ ಏಷ್ಯಾದಲ್ಲಿ, ನಾನೇ ದೇವರು, ನಾನೊಬ್ಬನೇ ದೇವರು.
ನಾನೇ ಪರಲೋಕಕ್ಕೆ ಬಾಗಿಲು, ನಾನೇ ಒಳ್ಳೆಯ ಗುರುವನು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಆಮೆನ್. ನಾನೇ 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 ಅಂತ ಬಹಳ ಒಂದು ಮೆಸೇಜೇ ಇದೆ, ನಾನೇ ಅನ್ನೋದು. ಆಮೆನ್. ನೀನ್ ಯಾರಂತ ಕೇಳಿದ್ರೆ ನಾನು ಏನ್ ಹೇಳಿ ಅಂದ್ರೆ ಇರುವಾತನಂತ ಹೇಳಿ, ಇರುವಾತನಂತ ಹೇಳಿ, ಇರುವವನು ಅಂತ ಹೇಳಿ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯವರೆಲ್ಲ ಅಬ್ರಾಹ್ಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಅಂತ ಪ್ರೇ ಮಾಡುವ ನಾವು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರಿಗೆ, ಯೇಸುವಿನ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಎಲ್ಲ ನೆರವೇರಿತು. ನಾನೇ ಆದಿಯು ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಇದು ಪರಿಶುದ್ಧಾತ್ಮ. ಜಯ ಹೊಂದಿದವನು ಇವುಗಳಿಗೆ ಬಾಧ್ಯನಾಗಿರುವನು. ಇಲ್ಲಿ ಬರ್ತಾ ಇದ್ರು ಜಯ ಹೊಂದಿದವನು ಅಂತ ಪದ. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಅನ್ನೋದೆಲ್ಲ ಇರಲ್ಲ, ಎಲ್ಲ ಒಂದೇ. ಆಮೇಲೆ ಈಗಲೂ ಅಷ್ಟೇ ಮಗನು ಮಗಳು ಅನ್ನೋ ವ್ಯತ್ಯಾಸ ಏನಿಲ್ಲ. ಅಲ್ಲಿ ಲಿಂಗ ಅನ್ನೋದೇ ಇಲ್ಲ, ಮೇಲು ಫೀಮೇಲ್ ಅನ್ನೋ ಮಾತೇ ಇಲ್ಲ, ಒಂದೇ. ಅದನ್ನ ತಂದೆ ನೀನು ಮಗನು ಮಗನು. ಹಲ್ಲೆಲೂಯಾ. ಆದರೆ ಏಡಿಗಳು ಅಂದ್ರೆ ಭಯ ಪಡೋರು, ಲೋಕಕ್ಕೆ, ಮನುಷ್ಯನಿಗೆ, ಪಾಪಕ್ಕೆ, ಸೈತಾನಿಗೆ ಭಯ ಪಡೋರು. ಏಡಿಗಳು ನಂಬಿಕೆ ಇಲ್ಲದವರು, ಅಸಹ್ಯವಾದದ್ರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿಂದ ಉಂಟಾಗಿರೋ ಎರಡನೆಯ ಮರಣಗಳಿರುವ ಕೆರೆಯೇ. ನಾನು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೇನೆ. ಆಮೇಲೆ ಎಂದು ನನಗೆ ಹೇಳಿದನು, ಯೋಹಾನನಿಗೆ ಹೇಳಿದನು. ಇಲ್ಲಿ 4 ಇದೆ: ನೂತನ ಆಕಾಶ, ನೂತನ ಭೂಮಿ, ಪರಲೋಕ, ಪರಲೋಕದಿಂದ ಇಳಿದು ಬರೋ ನೂತನ ಯೆರೂಸಲೇಮ್. ನೂತನ ಯೆರೂಸಲೇಮ್ ಮಾತ್ರ ಬಂಗಾರದ ಬೀದಿ, ಈಗಿರೋ ಪರಲೋಕ ಬಂಗಾರದ ಬೀದಿ ಅಲ್ಲ. ಆಮೆನ್. ನನ್ನ ತಂದೆಯ ಬಳಿಯಲ್ಲಿ ಬಹಳ ಬಿಡಾರಗಳಿವೆ, ಮರಿಬೇಳೆ. ಒಂದು ಬಿಡಾರ ಆಕಾಶ, ನೂತನ ಆಕಾಶ, ಇನ್ನೊಂದು ಬಿಡಾರ ನೂತನ ಭೂಮಿ, ಇನ್ನೊಂದು ಬಿಡಾರ ಪರಲೋಕ, ಇನ್ನೊಂದು ಬಿಡಾರ ನೂತನ ಯೆರೂಸಲೇಮ್. ಆಮೆನ್. ಅವುಗಳು ಬಿಟ್ಟು ಕೂಡ ಇರಬಹುದು, ಬಹಳ ಬಹಳ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಸೃಷ್ಟಿ ಬಗ್ಗೆ ನೀನ್ ಏನನ್ನ ಯೋಚಿಸಿದ್ರೆ ಗರ 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 ಅಂದ್ಬಿಡ್ರೆ ನಿನ್ ತಲೆ. ಆಮೇಲೆ ಇದು ಹೆಂಗೆ, ಅದಂಗೆ, ಇದು ಯಾವ ತರ, ಅದು ಯಾವ ತರ, ಬಾ. ಆಮೇಲೆ ನಾವು ಭೂಮಿ ಆಕಾಶ ಅಳೆದೋಗುತ್ತೆ, ಹೊಸ ಯೆರೂಸಲೇಮು, ಹೊಸ ಭೂಮಿ, ಹೊಸ ಆಕಾಶ. ಈ ಹೊಸ ಯೆರೂಸಲೇಮ್ ಹೆಂಗಿರ್ತೈತೆ ಅಂದ್ರೆ, ಆಮೇಲೆ ಒಬ್ಬೊಬ್ರು ಒಂದೊಂದು ಕಲ್ಲು, ಒಬ್ಬೊಬ್ರು ಕೂಡ. ಎಪಿಸೋಡ್ ಗ್ರಂಥದಲ್ಲಿ ಏನ್ ಬರ್ದಿದೆ? ನೀನೊಂದು ಕಲ್ಲು, ನಾನೊಂದು ಕಲ್ಲು, ನಿನ್ ಪಕ್ಕದಲ್ಲಿರೋ ವಿಶ್ವಾಸಿ ಒಂದು ಕಲ್ಲು, ಬೇರೆ ಸಭೆ ವಿಶ್ವಾಸಿ ಒಂದು ಕಲ್ಲು, ಒಂದೊಂದು ಕಲ್ಲು ಒಂದೊಂದು ಕಲ್ಲು ಹಿಂಗೆ ಇರ್ತೈತೆ. ಆಮೇಲೆ ಅಲ್ಲೇ ನಿನ್ನೊಂದು ಇದ್ರಲ್ಲಿ ನಿನ್ನೊಂದು ಶೇಪು, ಅದೊಂದು ಶೇಪು, ಒಂದೊಂದು ಕಲ್ಲು ಹಾಕಿ ಹೊಸ ಯೆರೂಸಲೇಮು ದೇವ್ರ ಕೈಯಿಂದ ಕಟ್ಟಿರೋ ಆಸ್ತಿವಾರ ಪಟ್ಟಣ. ದೇವ್ರ ಕೈಯಿಂದ ಕಟ್ಟಿರೋ ಆಸ್ತಿವಾರ ಪಟ್ಟಣ ಹೊಸ ಯೆರೂಸಲೇಮ್ ಅನ್ನೋದು. ಹೆಂಗಿರ್ತದೆ ಅಂದ್ರೆ, ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಜೋಡಣೆ ಆದಂಗೆ ಒಂದೊಂದು ವಿಶ್ವಾಸಿ ಕೂಡ ಕಟ್ತಾ ಹೋಗ್ತಾ ಇದೆ. ಈ ಜೇನು ಗೂಡು ನೋಡಿದೀರಾ? ಜೇನು ಗೂಡು ನೋಡಿದ್ರೆ ತಾನೆ? ಆ ಹುಡುಗಳೆಲ್ಲ ಹೋಗ್ಬಿಟ್ರೆ ಹೆಂಗಿರ್ತೈತೆ? ಜಾರ್ಜ್ ಅವರ ತರ ಇರ್ತದೆ ನೋಡಿ, ಹಂಗೆ ಜೋಡಣೆ ಆಗಿರ್ತದೆ ನ್ಯೂ ಯೆರೂಸಲೇಮ್. ಆಮೇಲೆ ನೋಡಿ, ಒಂದು ಗ್ಯಾಪ್ ಆದ್ಮೇಲೆ ಕರೆಕ್ಟ್ ಆಗಿ ಎಷ್ಟು ಚೆನ್ನಾಗಿರ್ತದೆ ನೋಡಿ ಅದು. ಅದೇ ತರ ಒಂದು ವಿಶ್ವಾಸಿ, ಇನ್ನೊಂದು ವಿಶ್ವಾಸಿ, ಇನ್ನೊಂದು ವಿಶ್ವಾಸಿ, ಇನ್ನೊಂದು ವಿಶ್ವಾಸಿ, ಇನ್ನೊಂದು ವಿಶ್ವಾಸಿ, ಒಂದೊಂದು ವಿಶ್ವಾಸಿ, ಒಂದು ಆಸ್ತಿವಾರ ತರ ಅಚ್ಚಚ್ಚೌಕವಾಗಿರ್ತದೆ. ಆ ಶೇಕ್ ಆಗಲ್ಲ, ಒಂದೇ ಜಾಗದಲ್ಲಿ ಇರ್ತದೆ. ಈಗಿರೋ ಭೂಮಿ ಅಲ್ಲಾಡ್ತಾ ಇದೆ, ಶೇಪ್ ಇಲ್ಲ, ಬಣ್ಣ ಇಲ್ಲ, ಆಕಾರ ಇಲ್ಲ. ಆಮೇಲೆ ಅದಕ್ಕೆ 12 ಬಾಗಿಲು ಇರ್ತೈತೆ. ಆಮೇಲೆ ಅದಕ್ಕೆ 12 ಬಾಗಿಲು ಇರ್ತೈತೆ. ಪ್ರೈಸ್ ದಿ ಲಾರ್ಡ್. ಆಮೇನ್. ಆಮೇನ್. ನಾವಿನ್ನೂ ಅದ್ರ ಬಗ್ಗೆ ಹೆಚ್ಚಾಗಿ ನೋಡ್ಬೇಕಂದ್ರೆ, ಆದಿಕಾಂಡ 1ನೇ ಅಧ್ಯಾಯ 1ರಿಂದ 31 ಹೇಳಿದೆ, 2ನೇ ಅಧ್ಯಾಯದಲ್ಲಿ ಹೇಳಿದೆ. ಆಮೇಲೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ 1ರಿಂದ 3ವರೆಗೂ
34ವರೆಗೂ ಸೈತಾನ ಪಾಪ ಮಾಡಿಸಿದ್ದು, ಆದಾಮ ಪಾಪ ಮಾಡಿದ್ದು, ಅವ್ವ ಪಾಪ ಮಾಡಿದ್ದು, ಅವರು ಶಾಪ ಹೊಂದ್ಕೊಂಡಿದ್ದು, ಅವ್ರನ್ನ ಈಚೆಗಡೆ ಓಡಿಸಿದ್ದು ನಾವು ನೋಡ್ತೀವಿ. ಹಾಗೆ ಆದಿಕಾಂಡ 6ನೇ ಅಧ್ಯಾಯ 1-8ನೇ ವಚನದಲ್ಲಿ ದೇವರು ಬೇಜಾರಾಗಿ ಮಾತಾಡ್ತಾನೆ ನೋವಿನಂತ. ಈ ಭೂಮಿಯನ್ನು ಉಂಟು ಮಾಡಿದ್ದಕ್ಕೆ ದೇವರು ಏನ್ ಮಾಡ್ಕೊಂಡಂತೆ ಬೇಸರ ಮಾಡ್ಕೊಂಡಂತೆ. ತೆಗಿರಿ ಆ ವಾಕ್ಯನ ಓದಿ ಬೇಗ ಪಟ್ಟಂತ ಒಬ್ಬರು. ಆದಿಕಾಂಡ 6ನೇ ಅಧ್ಯಾಯ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು. ಹೆಂಗಿತ್ತಂತೆ ಭೂಮಿಯಲ್ಲಿ ಕೆಟ್ಟದ್ದೇ ಇವಾಗಲಾಗೆ. ಈ ವಾಕ್ಯ ಹೆಂಗಿದೆ? ಸೇಮ್ ಪೊಸಿಷನ್ ಇದೆ. ಯಾಕೆ ಹೇಳಿ? ಮತ್ತಾಯ ಗ್ರಂಥ 24ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನೋವನ ಕಾಲದಲ್ಲಿ ಹೇಗಿತ್ತು ಮನುಷ್ಯ ಕುಮಾರನ ಕಾಲದಲ್ಲಿ ಹಂಗೆ ಇರ್ತದೆ. ಭೂಮಿ ಮನುಷ್ಯರು ಸುಸ್ತೆ. ಅವ್ರು ಹೆಂಗಿದ್ರು? ತಿಂತಾ ಕುಡಿತಾ ಮಜಾ ಮಾಡ್ತಾ, ದೇವ್ರ ಭಯ ಇಲ್ದಿರ ಮದುವೆ ಮಾಡ್ತಾ ಕೂಡ್ತಾ ಆರಾಮಾಗಿದ್ರು, ಮೋಸ ಮಾಡ್ತಾ ಅನ್ಯಾಯ ಮಾಡ್ತಾ ತುಂಬಾ ತಿನ್ನೋರಾಗಿದ್ರು, ತುಂಬಾ ಊಟನ ವೇಸ್ಟ್ ಮಾಡೋರಾಗಿದ್ರು. ಇವತ್ತು ಒಂದು ಮದುವೆಗಳಿಗೆ ಹೋಗಿ, ಒಂದು ಪ್ರೋಗ್ರಾಮ್ಗೆ ಹೋಗಿ, ಬಫೆ ಸಿಸ್ಟಮ್ ಇರೋ ಇದಕ್ಕೆ ಹೋಗಿ ಗಂಡಸರು ಮದುವೆ ಆಗ್ತಾರೆ. ಅದೇ ಮನುಷ್ಯ ಕುಮಾರನ ಕಾಲದಲ್ಲಿ. ಮನುಷ್ಯ ಕುಮಾರನ ಕಾಲ ಅಂದ್ರೆ ಈಗಲೇ ಮನುಷ್ಯ ಕುಮಾರನ ಕಾಲ ಸೇಮ್ ಹಂಗೆ ಇರ್ತಾರೆ. ನೋಡಿ, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಅಂದ್ರೆ ದೇವರು ನಂಬಿರೋ ಮಕ್ಕಳು. ಆ ಮನುಷ್ಯ ಪುತ್ರಿಯರು ಅಂದ್ರೆ ಅನ್ಯ ಜನಗಳು. ಯಾರವರು? ದೇವದೂತರಲ್ಲ ಇವರು. ಆಮೇಲೆ ದೇವಪುತ್ರರು ಮನುಷ್ಯ ಪುತ್ರಿಯರಿಗೆ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನ ಹೆಂಡರನ್ನಾಗಿ. ಇವಾಗ ದೇವ್ರ ಮಕ್ಕಳಾಗಿರೋ ನೀನು ನಾನು, ನನಗೆ ಮದುವೆ ಆಗಿದೆ, ನಿಮ್ಗೆ ಮದುವೆ ಆಗಿರಲ್ಲ. ಆ ಹುಡುಗಿನ ನೋಡಿ ಇಷ್ಟಪಟ್ಟು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಮಾಡ್ಕೊಂಡ್ರೆ ಈ ವಾಕ್ಯ ಹಂಗಿರ್ತದೆ. ಈಗ ಅರ್ಥ ಆಯ್ತು ಅಂತ ನಾನು ಅರ್ಥ ಆಯ್ತದಲ್ಲ ನಿಮ್ಗೆ? ಆಗ್ಲೇಬಾರ್ದು. ನಮ್ಮ ಬ್ಯಾಪ್ಟಿಸಮ್ ಕೊಡುವಾಗ ಅದಕ್ಕೆ ನಾನು ಹೇಳೋದು, ಏನೇ ಮಾಡು ವಿಶ್ವಾಸಿನ ಬೋಧಕನು ನಂಬಿರೋನ್ನೇ ಮದುವೆ ಆಗ್ಬೇಕು, ನಂಬಿರೋಳ್ಳೆ ಮದುವೆ ಆಗ್ಬೇಕು. ಇಲ್ಲಾಂದ್ರೆ ಈ ವಾಕ್ಯ ಮನುಷ್ಯ ಕುಮಾರನ ಕಾಲದಲ್ಲಿ ಹಂಗೆ ಇದೆ. ಇವಾಗ ಬಹಳ ಕ್ರೈಸ್ತ ಮಕ್ಕಳು ಈ ಪಾಪನೇ ಮಾಡ್ತಾರೋ ಜಾಸ್ತಿ. ತಂದೆ ತಾಯಿಗಳು ಕೂಡ, ಪಾಸ್ಟರ್ ಕೂಡ ಹಂಗೆ. ಮೊನ್ನೆ ನಮ್ಮ ಏರಿಯಾದಲ್ಲಿ ಒಂದು ಅಂತ ಮದುವೆ ನಡೆಯಿತು. ಸೇವೆ ಮಾಡಿದ್ದಾರೆ. ಅವ್ರ ಹೆಂಗೆ ಅವ್ರ ಮಗನಿಗೆ ಅಂತ ಹುಡುಗಿನ ಕೊಟ್ಟರು ಗೊತ್ತಿಲ್ಲ ನನಗೆ. ಆರಾಮಾಗಿ ಇಟ್ಕೊಂಡಿದ್ದಾಳೆ ಹುಡುಗಿ. ಮದುವೆಯಲ್ಲೆಲ್ಲ ಹಂಗೆ ಇದ್ದಾಳೆ. ಹೆಂಗೆ? ಯಾವ ಪ್ರೀತಿ? ಯಾವ ತರ? ಕೊಡಬಾರ್ದು. ಹೋಗು, ಇಲ್ಲ ನನ್ನ ಮಗ ಅಲ್ಲ ಅಷ್ಟೇ, ನನ್ನ ಮಗಳಲ್ಲ. ಪರವಾಗಿಲ್ಲ, ಮದುವೆ ಆಗಿದ್ರೆ ನೀವು ಪರಲೋಕಕ್ಕೆ ಹೋಗ್ತೀರಿ. ದಯವಿಟ್ಟು ಅಂತ ಪಾಪ ಕಾರ್ಯಕ್ಕೆ ಮಾತ್ರ ಕೈ ಹಾಕ್ಬೇಕು. ಅಲ್ಲೆಲ್ಲೂಯ್ಯ. ಬೇಕಾದ್ರೆ ಹಂಗೆ ಇರಿ, ದಯವಿಟ್ಟು ನಾನು ಹಂಗೆ ಇರಿ ಅಂದ್ರೆ ಇರಬಾರ್ದು. ಇರಕ್ಕಾಗಲ್ಲ. ಅಂದ್ರೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಎಲ್ಲ ಆಗುತ್ತೆ. ಆದ್ರೆ ಮಾತ್ರ ಅಂತ ಪಾಪ ಕಾರ್ಯ ಕೈ ಹಾಕ್ಬೇಕು. ಕಾದ್ಕೊಂಡಿರಿ, ಪ್ರೇ ಮಾಡಿ. ಒಳ್ಳೆ ಹುಡುಗನ, ಒಳ್ಳೆ ಹುಡುಗಿನ, ಒಳ್ಳೆ ಹೆಂಡತಿನ, ಒಳ್ಳೆ ಗಂಡನ ದೇವರು ಕೊಡ್ತಾರೆ. ಈಗ ಒಂದು ಎಂಗೇಜ್ಮೆಂಟ್ಗೆ ಹೋಗಿದೆ, ಒಂದು ಯಾವಾಗ್ಲೂ ಬ್ರದರ್ ಬಂದು ಅದು ಫೇಲ್ ಆಯ್ತು, ಅವ್ರ ತಂದೆ ತಾಯಿ ನನ್ನ ಹತ್ರ ಹೇಳಿ ಸುಮ್ಮನೆ ಇರಿ, ದೇವರು ನಿಮ್ಗೆ ಕೊಡ್ತಾನೆ. ಏನಂತ ಹೇಳಿದ್ರೆ ಸುಮ್ಮನೆ ಇರಿ, ದೇವರು ಕೊಡ್ತಾನೆ, ಸುಮ್ಮನೆ ಇರಿ. ಆಮೇಲೆ ಚೆನ್ನಾಗಿರೋದನ್ನೇ ಕೊಡ್ತಾನೆ. ಅದೇ ತರ ಇವತ್ತು ದೇವರು ಅವನ್ನ ಅದ್ಭುತವಾಗಿ ಒಂದು ನಮ್ಮ ಮಧ್ಯದಲ್ಲಿ ಮಂಜು ಬ್ರದರ್ ಬರ್ತಾ ಇದ್ದಾರಲ್ಲ, ಒಂದು 4 ತಿಂಗಳಿಂದ ಮೊದಲಿದ್ದು ಸೆಂಟ್ರಲ್ಲಿ ಹೋಗ್ಬಿಟ್ರು. ಅಲ್ಲೆಲ್ಲೂಯ್ಯ. ಆ ಬ್ರದರ್ಗೆ ಇವತ್ತು ದೇವರು ಕೂಗಿಸ್ಬೇಕು, ನಿನಗೂ ಕೂಡ ಕೂಗಿಸ್ತಾನೆ. ಪ್ರೇ ಮಾಡ್ಬೇಕು ನೀವೆಲ್ಲ. ಅದು ಜಾಸ್ತಿ ನಿಮ್ಮ ತಂದೆ ತಾಯಿಗಳು ವೀಕ್ ಆಗಿದ್ರೆ ನಾವು ಏನೇನೋ ಮಾಡ್ತಾ ಇರ್ತಾರೆ, ವಾಕ್ಯಕ್ಕೆ ವಿರುದ್ಧವಾಗಿರೋಗಳೆಲ್ಲ ಮಾಡ್ತಾ ಇರ್ತಾರೆ. ನಿಮ್ಮ ಮದುವೆ ವಿಷಯದಲ್ಲಿ ನೀವು ಚೆನ್ನಾಗಿ ಪ್ರೇ ಮಾಡ್ಬೇಕು. ದೇವರೇ ಕಟ್ ಮಾಡ್ಬಿಡ್ತಾನೆ ಅದನ್ನು. ನಿಮ್ಗೆ ಕೇಳ್ದಂಗೆ ದೇವ್ರು ಕೊಡ್ತಾನೆ. ಆಮೇಲೆ ಈಗ ನಮ್ಮ ಮಧ್ಯದಲ್ಲಿ ಕೂತಿದ್ದಾಳೆ ಸಿಸ್ಟರು, ಅಕ್ಕ. ಆಮೇಲೆ ಅವ್ರ ತಂಗಿ ನಾನು ಕ್ರಿಶ್ಚಿಯನಲ್ಲೇ ಆಗ್ಬೇಕಂತ ಕೂತಿದ್ದು. ಎಷ್ಟೋ ಬಂದೇ ಇಲ್ಲ. ಬೈಲೂರು ಯಾವಾಗಲೂ ಕ್ರಿಶ್ಚಿಯನ್ ಇಲ್ಲ, ಸಿಗಲ್ಲ. ಬಟ್ ದೇವರು 2 ವರ್ಷ ಹಿಂದೆ ಸಿಸ್ಟರ್ಗೆ ಸತ್ ಮಾಡಿಕೊಟ್ರು. ಈಗ ಒಂದು ಮಗು ಕೂಡ ಇದೆ. ಹಾಗೆ ದೇವರಿಗಾಗಿ ನಿಂತಿರ್ಬೇಕು. ದೇವರು ಎಷ್ಟು ದಿನ ಲೇಟ್ ಆದ್ರೂ ಕೂಡ ಅವ್ರು ಮಾತಾಡ್ತಾರೆ. ಚಿಕ್ಕವ್ರಿಗೆಲ್ಲ ಮಕ್ಕಳಾಗಿದೆ, ಮದುವೆ ಆಗಿದೆ, ನಿನಗಾಗಲಿಲ್ಲ, ನಿನ್ ತಂಗಿಗಾಯ್ತು ನೋಡು. ಅವ್ರು ಹಿಂದೂ ಅಲ್ಲೋದು, ಮುಸ್ಲಿಂ ಅಲ್ಲೋದ್ರೆ ಆದ್ರೂ ಚೆನ್ನಾಗಾದ್ರು ನೀನ್ ಹಿಂಗೆ ಇದೆಯಾ, ಯಾಕೆ ಚರ್ಚಿಗೆ ಹೋಗ್ಬೇಕು, ಏನ್ ಹೋಗ್ತೀಯ, ಪ್ರೇಮ ಮಾಡ್ಬೇಡ, ಅದಕ್ಕೆ ಕಳ್ಸಲ್ಲ ಬೇರೆಯವ್ರನ್ನ. ದೇವರು ನಿನ್ ಕೇರ್ ಮಾಡ್ಬೇಡ, ಸುಮ್ಮನೆ ದೇವ್ರ ಕಾಲ. ಆಮೇನ್ ಆಮೇನ್. ಈ ವಾಕ್ಯ ಹೆಚ್ಚುತ್ತಾ ಬರಲು ಏನಾಯ್ತು ದೇವರಿಗಾಗ ಯೆಹೋವನು, ಆಗ ಯೆಹೋವನು ಅಂದ್ರೆ ಮೇಲೆ ವಾಕ್ಯ.
ಆಗ ಯೆಹೋವನಂದ್ರೆ ಏನರ್ಥ? ಮೇಲ್ಗಡೆ ವಾಕ್ಯ, ತನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ. ಕೋಪ ಬರ್ತಾ ಇದೆ ನೋಡಲಿ ದೇವರಿಗೆ, ಉಗ್ರತೆ ಬರ್ತಾ ಇದೆ ನೋಡಲಿ, ದೈವ ಕೋಪ ಬರ್ತಾ ಇದೆ ನೋಡಿ. ಬರ್ತಾ ಇದ್ದಿಲ್ಲ, ಚೆನ್ನಾಗಿ ಕೇಳ್ಬೇಕು ಎಲ್ಲರೂ. ಅವರು ಭ್ರಷ್ಟರಾದದಿಂದ ಮೃತ್ಯರೇ, ಮರಣನೇ ಇಲ್ದಿರ ಮನುಷ್ಯನ ಉತ್ಪತ್ತಿ ಮಾಡಿದ್ದ. ಆಮೇಲೆ ದೇವರ ಆತ್ಮ ಎಂಥದ್ದು ಗೊತ್ತಾ? ಉರಿಯೋ ಆತ್ಮ. ಇವ್ರು ಎಂಥವ್ರಂತೆ? ಮೃತ್ಯರೇ. ಅವರ ಆಯುಷ್ಯವು 120 ವರ್ಷಗಳಾಗಲಿ ಅಂದನು. ಆ ಕಾಲದಲ್ಲಿ ಆದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನೇ ಪಡೆಯುವ ಕಾಲದಲ್ಲಿ ಮಹಾ ಶರೀರಗಳು ಭೂಮಿಯ ಮೇಲೆ ಇದ್ದರು, ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿಯೂ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ನೋಡಿ ಅಂತ ಹೃದಯ ನಿನಗೇನಿದೆಯಾ? ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡು, ನಿನ್ನ ವಿಷಯದಲ್ಲಿ ದೇವರಾಗಿರಬಾರ್ದು, ಯಾರ ವಿಷಯದಲ್ಲ ನೊಂದುಕೊಂಡು, ಆಮೆನ್. ಮತ್ತು ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡ್ತೀನಿ. ಆಗ ಯಾರಾದ್ರೂ ಒಬ್ಬನು ಸಿಗ್ದ, ಅವನು ಅವನ ಹತ್ರ ಮಾತಾಡ್ದ, ನಿನ್ ಕುಟುಂಬನ ನಿನ್ನ ಕಾಪಾಡ್ಕೊಂತೀನಿ, ನೀನೊಂದು ದೋಣಿಯನ್ನ ಕಟ್ಟು. ಆಮೇಲೆ ಇರೋ ಭೂಮಿ ಆಕಾಶನ ಏನ್ ಮಾಡ್ಬಿಡ? 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಇರೋ ಭೂಮಿ ಆಕಾಶ. ಆಮೇಲೆ ಅವ್ರು ಈಚೆ ಬಂದ್ರು. 9ನೇ ಅಧ್ಯಾಯದಲ್ಲಿ ಈಚೆ ಬರ್ತಾರೆ. ಎಷ್ಟನೇ ಅಧ್ಯಾಯದಲ್ಲಿ? 9ನೇ ಅಧ್ಯಾಯದಲ್ಲಿ ಈಚೆ ಬರ್ತಾರೆ. ಹಲ್ಲೆಲೂಯಾ. ಆಮೆನ್, 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 ಹಲ್ಲೆಲೂಯಾ, ಆಮೆನ್. ಆ ಭೂಮಿನೇ ಇವಾಗ ಇಲ್ಲೋರ್ಗೂ ಇದೆ. ಇನ್ ಮೇಲೆ ನಾನು ಈ ಭೂಮಿಯನ್ನ ಆಕಾಶವನ್ನ ಅಳಿಸಲ್ಲ ಅಂತ ಹೇಳ್ತಾನೆ ನೋಡಿ. ಈ ಮನುಷ್ಯರ ಮೇಲೆ ನಾನು ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಯಾವತ್ತು ಇಂಥ ನಿರ್ಧಾರ ತಗೊಳ್ಳಲ್ಲ ಅಂತ ಕಾಮನ ಬಿಲ್ಲನ್ನ ಗುರುತು ಕೊಡ್ತಾನೆ. ಆಮೇಲೆ ಬೇಜಾರು ಮಾಡ್ಕೊಂತೀನಿ. ಅದನ್ನ ಯೆಶಾಯ 54ನೇ ಅಧ್ಯಾಯದಲ್ಲಿ ಕೂಡ ನೋವನ ಕಾಲದ ಜಲಪ್ರಳಯ ನನಗೆ ಜ್ಞಾಪಕ ಬರ್ತದೆ. ನಿನ್ನನ್ನ ಶಿಕ್ಷಿಸಿದ್ದು, ನಿನ್ನನ್ನ ಪನಿಷ್ಮೆಂಟ್ ಮಾಡಿದ್ದು ಅಂತ. ಇವಾಗ ಮನೇಲಿ ಓದ್ಕೊಳ್ಳಿ, ಇದೆಲ್ಲ ಓದ್ತಾ ಇದ್ರೆ ನಿಮ್ಗೆ ಟೈಮ್ ಆಗುತ್ತೆ. ಹಲ್ಲೆಲೂಯಾ. ಆಮೇಲೆ ಯಾವತ್ತು ಈ ಭೂಮಿಯ ಮೇಲೆ ನಮಗೆ ಬಹು ಸಂತಾನವಾಗಲಿ ಅಂತ ಹೇಳಿ ಅವ್ರ 3 ಮಕ್ಕಳನ್ನ ಆಶೀರ್ವದಿಸ, ಅವ್ರ 3 ಮಕ್ಕಳೇ ಈ ಭೂಮಿಯೆಲ್ಲ ಇವಾಗ ತುಂಬಿಕೊಂಡಿರೋದು. ಇದುವರೆಗೂ 6,000 ವರ್ಷಗಳಿಂದ ಈ ಭೂಮಿಯನ್ನ ದೇವರು 5,000 ವರ್ಷಗಳಿಂದ ಈ ಭೂಮಿಯನ್ನ ದೇವರು ಅಳಿಸಲಿಲ್ಲ. ಏನ್ ಮಾಡಿಲ್ಲ? ಅಳಿಸಲಿಲ್ಲ ದೇವರು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 1ನೇ ವಚನ ಓದಿದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರ 2 ಪೇತ್ರ 3ನೇ ಅಧ್ಯಾಯ 10ನೇ ವಚನಕ್ಕೆ ಬನ್ನಿ. 2 ಪೇತ್ರ 3:10 ಓದಿ. 10ರಿಂದ 13 ಕರ್ತನ ದಿನವು ಕಳ್ಳನು ಬರುತ್ತವೆಂದು ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಏನಾಗ್ತದೆ? ಆಕಾಶ ಇಲ್ಲದೆ ಹೋಗುವುದು. ಈಗಿರೋ ಆಕಾಶ ಇಲ್ಲದೆ ಹೋಗುವುದು. ಆಮೇಲೆ ಸೂರ್ಯ, ಚಂದ್ರ, ನಕ್ಷತ್ರಗಳು, ಇನ್ನೇನು ಎಲ್ಲ ಗ್ಯಾಲಕ್ಸಿನೇ ಹೋಗ್ಬಿಡ್ತಾ ಇದೆ. ಫುಲ್ಲು ಆಕಾಶ ಮಂಡಲನೇ ಏನಾಗ್ತಾ ಇದೆ? ಎಸ್, ಈಗಿರೋದು ಏನು ಇರಲ್ಲ. ದೇವ್ರು ಏನ್ ಬೇಕಾದ್ರೂ ಮಾಡ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ದೇವ್ರಿಗೆ ಏನ್ ಬೇಕು? ದೇವ್ರಿಗೆ ಸೃಷ್ಟಿನೇ ಬೇಡ, ರಾ ಮೆಟೀರಿಯಲೇ ಬೇಡ. ಏನ್ ಬೇಡ ದೇವ್ರಿಗೆ? ರಾ ಮೆಟೀರಿಯಲೇ ಬೇಡ. ಉತ್ಪತ್ತಿ ಮಾಡ್ತಾನೆ. ಸೂರ್ಯ ಆಗಂದ್ರೆ ತಿರ್ಗಬೇಕಾದ್ರೆ ಆಗ್ತಾನೆ, ಬೇಕಾಗಿಲ್ಲ ಸೂರ್ಯ. ಸಮುದ್ರ ಆಗಂದ್ರೆ ಸಮುದ್ರ ಆಗ್ತದೆ, ಬೇಕಾಗಿಲ್ಲ ಸಮುದ್ರ. ಏನ್ ಬೇಕು? ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಇನ್ ಫ್ಯೂಚರ್ ಮನುಷ್ಯನ ಉತ್ಪತ್ತಿ ಮಾಡ್ತಾನ ನಮ್ಗೆ ಗೊತ್ತಿಲ್ಲ. ದೇವ್ ದೂತ ತರ ನಾವು ಮೇಲೆ ಇರ್ತೀವಿ ಫ್ಯೂಚರ್. ಯಾವ ತರ? ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ. ಹೇಳ್ತಾ ಇರೋದೆಲ್ಲಾನು ಸೆಟ್ಟಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಆಮೇಲೆ ಹೋಯ್ತು, ಸೂರ್ಯ ಹೋದ, ಚಂದ್ರ ಹೋದ, ನಕ್ಷತ್ರಗಳು ಹೋಯ್ತು, ಗ್ಯಾಲಾಕ್ಸಿ ಹೋಯ್ತು, ಆಮೇಲೆ ಆಕಾಶ ಹೋಯ್ತು. ನೆಕ್ಸ್ಟ್ ಮುರಿದು ನಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಭೂಮಿನೂ ಏನಾಯ್ತು? ಮನುಷ್ಯ ರಕ್ಷಣೆ ಒಂದು ದೊಡ್ಡ ಈ ಭೂಮಿ. ಆಮೇಲೆ ಈ ಭೂಮಿ ಕೂಡ ಇರಲ್ಲ. ಈ ಭೂಮಿನ ಹುಡುಕ್ಬೇಕಾದ್ರೆ ನಾವು ಪರಲೋಕ ಹುಡುಕ್ಬೇಕು.
ಫ್ಯೂಚರ್ ನಾವು ಕಂಡುಕೊಬೇಕಾ ಭೂಮಿಯ ಆಶೀರ್ವಾದ ಬೇಕು ಹೇಳಿ. ನೀವು ಬೇಕಂದ್ರೆ ವಾರ ವಾರ ಭೂಮಿಯ ಆಶೀರ್ವಾದನೇ ಹೇಳ್ತೀನಿ ಹೋಗಿ. ಯಾರನ್ನ ಒಂದು ಗಾಡಿ ಇಸ್ಕೊಂಡ್ರು ಬ್ರದರ್ ನೀವು ನೆಕ್ಸ್ಟ್ ಕಾರ್ ಇಸ್ಕೊಂತೀರ ಅಂತ ಕರೆದ್ಬಿಟ್ಟು ಹೇಳ. ಯಾರ ಒಂದು ಸೈಟ್ ಇಸ್ಕೊಂಡಿದ್ದಾರೆ ಬ್ರದರ್ ಬನ್ನಿ ಪ್ರೇ ಮಾಡಿ ಅಂತ ಪೇಪರ್ ನನ್ನ ಕೈ ತಂದು ಕೊಡ್ತಾರೆ. ಬ್ರದರ್ ನೆಕ್ಸ್ಟ್ ಇಯರ್ ನೀವು ಇನ್ನೊಂದು ಸೈಟ್ ಇಸ್ಕೊಂತೀರ ಅಂತ ಹೇಳ ಅಂತ ಪ್ರಾಪಸ್ಸಿಗೆ ಎಷ್ಟು ಹೇಳ್ಬೋದು? ಎಷ್ಟು ಮನೆಗಳಿದ್ರೆ ಎಷ್ಟು ಮನೇಲಿ ಮಲ್ಕೊಳ್ಳೋದು ಒಂದು ರಾತ್ರಿಯಲ್ಲಿ? ಒಂದೇ ಮನೆ. ಆಮೇಲೆ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ 5 ಕೋಟಿ ಬಂದ್ರೆ ಕೂಡ ಬಾಡಿಗೆ 5 ಕೋಟಿ ತಗೊಳ್ಳೋರು ಇದ್ದಾರೆ, ಬಾಡಿಗೆ 5 ಲಕ್ಷ ತಗೊಳ್ಳೋರು ಬಾಡಿಗೆ, 5,000 ತಗೊಳ್ಳೋರು ಇದ್ದಾರೆ, 5 ಲಕ್ಷ ತಗೊಳ್ಳೋರು ಇದ್ದಾರೆ ಬಾಡಿಗೆ. ಅವ್ರಿಗೆ 5 ಲಕ್ಷ ಬರ್ತದೆ. ನಾನು ಇಲ್ಲಿ ಅದೇ ಓನರು 5 ಲಕ್ಷ ಬರ್ತೈತೆ ಅವ್ರ ಬಾಡಿಗೆ. ಆದ್ರೆ ಅವ್ರ ತಿಂಗಳು ಖರ್ಚು ಎಷ್ಟು ಗೊತ್ತಾ? 3,000. ಎಷ್ಟು ದುಡ್ಡು ಬಂದ್ರೆ ಏನ್ ಸುಖ? ಯಾರೋ ಒಬ್ರಿಗೆ ಬಿಟ್ಬಿಟ್ಟು ಹೋಗ್ತಾರೆ, ಯಾರೋ ಒಬ್ರಿಗೆ ಸರಿ. ಹಂಗೆ ಇದ್ರೆ ಕೂಡ ದೇವ್ರ ದಿನ ಬಂದ್ರೆ ಏನಾಗುತ್ತದೆಲ್ಲ. ಅದಕ್ಕೆ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಪ್ರಾಣ ನಷ್ಟಪಟ್ಟರೆ ಅವನಿಗೇನ್ ಲಾಭ? ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ತನ್ನ ಪ್ರಾಣ ನಷ್ಟಪಟ್ಟರೆ ಅವನಿಗೇನ್ ಲಾಭ? ಯಾವ್ದು ಸಂಪಾದಿಸ್ಬೇಕು ನಾವು? ಪರಲೋಕನ, ಏಸಯ್ಯನ ಸಂಪಾದಿಸ್ಬೇಕು. ನಮ್ಮ ಆತ್ಮನ ರಕ್ಷಿಸ್ಕೊಳ್ಬೇಕು. ಭೂಮಿಯಲ್ಲಿ ಊಟ, ನಿದ್ರೆ, ಆರೋಗ್ಯ, ರೆಂಟು, ಅಮೌಂಟು, ಮೆಡಿಸಿನ್ನು ದೇವರು ಕೊಡ್ತಾನೆ. ಮಕ್ಕಳಿಗೆ, ನಿನಗೆ, ನಿನ್ನ ಕುಟುಂಬಕ್ಕೆ ದೇವರು ಕೊಡ್ತಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಹಾಗೆ ಕಂಟಿನ್ಯೂ ಮಾಡಮ್ಮ. ಭೂಮಿ ಏನಾಯ್ತು? ಸುಟ್ಟೋಯ್ತಾ ಇಲ್ವಾ? ಇನ್ನು ಹೋಗಿಲ್ಲ. ಸುಟ್ಟೋಗ್ತೈತಾ ಇಲ್ವಾ? ಸುಟ್ಟೋಗ್ಬಿಟ್ಟು ಒಂದಿನ. ಆಕಾಶ ಸುಟ್ಟೋಯ್ತು, ನಕ್ಷತ್ರಗಳು ಸುಟ್ಟೋಯ್ತು, ಭೂಮಿ ಸುಟ್ಟೋಯ್ತು, ಸೂರ್ಯ ಚಂದ್ರ ಸುಟ್ಟೋಯ್ತು. ಆಮೇಲೆ ಇವೆಲ್ಲವುಗಳು ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಹೇಳ್ತಾರೋ ಕ್ವಾಲಿಟಿ ಇರ್ಬೇಕು, ನಡವಳಿಕೆ ಚೆನ್ನಾಗಿರ್ಬೇಕು, ನಿಂದು ಪರಿಶುದ್ಧತೆ ಇರ್ಬೇಕು. ನಿನ್ಗೆ ಬಟ್ಟೆ, ಹೇರ್ ಸ್ಟೈಲು, ಮಾತು, ನಾಡಿ, ನುಡಿ ಎಲ್ಲ ಶುದ್ಧವಾಗಿರ್ಬೇಕು. ನಡವಳಿಕೆ, ಮಾತಾಡೋ ರೀತಿ, ನೋಡೋ ರೀತಿ ಎಲ್ಲ ಕರೆಕ್ಟ್ ಆಗಿದೆ. ಏನ್ ಕೊಡ್ತಾರೆ ನೋಡಿ ನಿನಗೆ? ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಕರಗಿ ಹೋಗುವುದು. ನೇರವಾಗಿ ಎಲ್ಲ ಒಟ್ಟಿಗೆ ಹೇಳ್ಬಿಡ್ತಾ ಇದ್ದಾನೆ ಅಗೇನ್ ತಿರ್ಗಾ. ಆ ದಿನದಲ್ಲಿ ಅಂದ್ರೆ ಕರ್ತನ ದಿನದಲ್ಲಿ ಲಯವಾಗಿ ಎಲ್ಲ ಹೋಗ್ಬಿಡ್ತೈತೆ. ಆಮೇಲೆ ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು, ನಾವು ಅಂದ್ರೆ ಎಲ್ಲಾರಲ್ಲ ದೇವರ ಮಕ್ಕಳು, ನೂತನ ಆಕಾಶವನ್ನ, ನೂತನ ಆಕಾಶ ಮಂಡಲವನ್ನು. 2 ಆಕಾಶ ಇದೆಯಾ? 2 ಭೂಮಿ ಇದೆಯಾ? ಹಳೆ ಭೂಮಿ ಅಲ್ಲೇ ಇದೆ. ಆ ವಾಕ್ಯದಲ್ಲಿ 3 ವಾಕ್ಯದಲ್ಲಿ ನೂತನ ಆಕಾಶ ಇದೆಯಾ? ಹಳೆ ಆಕಾಶ ಅಲ್ಲೇ ಇದೆಯಾ? ಆಮೇಲೆ ಅದ್ರಲ್ಲೆಲ್ಲ ಇದ್ದಿರಾಗ್ತದೆ. ಈಗ ಬರ್ತಾರೋ ವಾಕ್ಯದಲ್ಲಿ ನಿನಗೆ ಕೊಡ್ತೀನಿ, ನಿನಗೆ ಕೊಡ್ತೀನಿ. ನೂತನ ಭೂಮಿ ಆಕಾಶವನ್ನ ಕಂಟಿನ್ಯೂ ಮಾಡಮ್ಮ. ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ಎಸ್, ನೀತಿವಂತರು ಮಾತ್ರ ಅದ್ರೊಳಗೆ ಹೋಗ್ತಾರೆ. ದೇವ್ರ ಸಿಂಹಾಸನ ಆಸ್ತಿವಾರ ಏನು ಗೊತ್ತಾ? ನೀತಿ ನ್ಯಾಯ. ಅವ್ರ ಮೇಲೆ ದೇವ್ರ ಸಿಂಹಾಸನ ಇರುತ್ತೆ. ದೇವ್ರ ಸಿಂಹಾಸನದ ಆಸ್ತಿವಾರ ಏನು? ನೀತಿ ನ್ಯಾಯ. ಆ ನೂತನ ಭೂಮಿಯಲ್ಲಿ ಏನು ವಾಸವಾಗಿರ್ತದೆ? ನೂತನ ಆಕಾಶದಲ್ಲಿ ಏನು ವಾಸವಾಗಿರ್ತದೆ? ನೂತನ ಎಸ್ಸಿನಲ್ಲಿ ಏನು ವಾಸವಾಗಿರ್ತದೆ? ಪರಲೋಕದಲ್ಲಿ ಇನ್ ಫ್ಯೂಚರ್ ಅಲ್ಲಿ ಏನು ವಾಸವಾಗಿರ್ತದೆ? ನೀತಿ. ಆಮೆನ್, ಹಲ್ಲೆಲೂಯಾ, 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 ಆಮೆನ್, ಆಮೆನ್, ಹಲ್ಲೆಲೂಯಾ. ಅಲ್ಲಿ ಏನಿಲ್ಲ, ನಮ್ಮ ಬಂಗಾರ ಬೀದಿ ಇಲ್ಲ ಅಂದ್ರೆ ಏನ್ಕ? ಅಲ್ಲಿ ಏನ್ ಕೆಲಸ ಹೇಳಿ? ನಮ್ಗೆ ಮನೆ ಇರ್ತದ, ನಮ್ಗೊಂದು ಮನೆನಾ? ಏನ್ ಮನೆ? ದೇವ್ರ ಮನೆ. ಅದು ಒಂದೇ ಮನೆ. ಅದನ್ನ ಒಂದು ಲೋಕದ ಒಂದು ಮನೆ ಅಂತಾನೆ. ಒಂದು ಲೋಕದ ಏನಂತಾನೆ? ದೊಡ್ಡ ಮನೆ. ಅದು ದೊಡ್ಡ ದೊಡ್ಡ ಹಾಲ್. ಅದು ಅಂತ ಹಾಲ್ ಈ ಪ್ರಪಂಚದಲ್ಲಿ ಯಾರು ಕಟ್ಟಲಿಲ್ಲ. ದೇವ್ರ ಮನೆಗೆ ಹೋಗ್ತೀವಿ ನಾವು ಅಷ್ಟೇ. ಅಲ್ಲಿ ನಮ್ಗೊಂದೊಂದು ಮನೆ, ನಮ್ಗೆ ಆ ತರ ಎಲ್ಲ ಹೇಳ್ತಾರೆ, ಹಾಡುಗಳೆಲ್ಲ ಇದೆ. ಆಮೆನ್, ಆಮೆನ್. ನಮಗಾಗಿಯೇ ಮನೆ ಕಟ್ಟಲು
ಏಸುರಾಜನು ಪರಲೋಕದಿರುವನು. ಈ ಹಾಡುಗಳೇ ಬರೀ ಜನಗಳನ್ನ ಡಿಸ್ಟರ್ಬೆನ್ಸ್ ಮಾಡೋದು. ಈ ನಾಟಕಗಳು, ಕೆಲವು ಪಿಕ್ಚರ್ ಸೀನ್ಗಳು, ಅವುಗಳ ಮೈಂಡಲ್ಲಿ ಇಟ್ಕೊಂಡು ಬೈಬಲ್ ಓದಬೇಡಿ. ಬೈಬಲ್ ಹೆಂಗಿದೆ ಹಂಗೆ ಓದಿ. ಮೇನ್ ಕೆಲವು ಹಾಡುಗಳೆಲ್ಲ ಹಂಗಿದೆ, ಕೆಲವು ಹಾಡುಗಳೆಲ್ಲ ಆ ಥರ ಇದೆ. ಆಮೇನ್ ಆಮೇನ್. ಇಲ್ಲ, ನಿನ್ಗೇನು ಪರಲೋಕ ಸೇರ್ಬೇಕು. ಅಲ್ಲಿ ಏನು ಕೆಲಸ ಇಲ್ಲ ನಿಮ್ದು, ಬರೀ ಆರಾಧನೆ ಮಾಡು. ಏನ್ ಕೆಲಸ? ಓನ್ಲಿ ಫಾರ್ ವರ್ಷಿಪ್, ಫಿನಿಶ್. ಇನ್ನೇನಿಲ್ಲ ಅಲ್ಲಿ, ನಥಿಂಗ್. Hallelujah. Hallelujah. Praise the Lord. So First Peter, 2 Peter, chapter 3, Amen. 3 ಅಲ್ಲಿ 10 to 13. New heaven, new, Amen, earth and new Jerusalem. Hallelujah. Hallelujah. ಅದು ಕ್ಲೀನ್ ಆಗಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆಲ್ರೆಡಿ ಈ ಆಕಾಶ ಬಗ್ಗೆ, ಭೂಮಿ ಬಗ್ಗೆ ನಾನು ಹಿಂದಿನ ಮೆಸೇಜ್ಗಳಲ್ಲಿ ಸ್ವಲ್ಪ ಕೊಟ್ಟಿದ್ದೀನಿ. ಅವ್ರು ಕೂಡ ಆಡ್ ಮಾಡ್ಕೊಳ್ಳಿ ಜೊತೆಲಿ. ಏನು ಚೇಂಜ್ ಮಾಡಿ ಹೇಳ್ತಾ ಇಲ್ಲ, ಸಪ್ರೇಟ್ ಆಗಿ ಹೇಳ್ತಾ ಇಲ್ಲ. ಆದ್ರೆ ನೀನು ಹೆಂಗೆ ಈ ಲೋಕದಲ್ಲಿ ಪ್ರತಿಫಲವನ್ನ ಹೊಂದಿಯೋ ಅದ್ರ ಮೇಲೆ ಈ 4 ಜಾಗದಲ್ಲಿ ನೀನು ದೇವರು ಎಲ್ಲಾನ ಇರ್ತಾನೆ. ಈ ಭೂಮಿಯಲ್ಲಿ ಹುಟ್ಟಿರೋ ಪರಿಶುದ್ಧರು, ದೇವರಿಗಾಗಿ ಜೀವಿಸರು, ಈ 4 ಹತ್ರ ಒಂದ್ ಹತ್ರ ಇರ್ತಾರೆ. ಇದು ಅವ್ರಿಗಂತಾನೆ ಉಂಟು ಮಾಡ್ತಾರೆ. ಆಮೇನ್. ಅವರ ಪ್ರತಿಫಲಕ್ಕೆ ತಕ್ಕ ಹಾಗೆ ದೇವರು ಪ್ರತಿಫಲವನ್ನ ಕೊಡ್ತಾರೆ. Hallelujah. Thank you.